ನಾಮದಲ್ಲಿ ವಂದಿಸ್ತಾ ಈ ಒಂದು ಸಂಜೆ ವೇಳೆಯಲ್ಲಿ ಲೈಫ್ ಆಫ್ ಕ್ರೈಸ್ಟ್ ಅನ್ನೋ ಒಂದು ಪಾಠನ ನಾವು ನೋಡುವಂತವರಾಗಿರೋಣ. ಮೊದಲನೇದಾಗಿ ನಿಮ್ನೆಲ್ಲರೂ ವಂದಿಸ್ತಾ ಈ ಒಂದು ಕೂಟನ ನಾವು ಪ್ರಾರ್ಥನೆ ಪೂರ್ವಕವಾಗಿ ಒಂದು ಕೂಟ ನಾವು ಆರಂಭ ಮಾಡ್ಕೊಳ್ಳೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸೋದರಾದಂತ ಪ್ರತಾಪ್ ಬ್ರದರ್ನ ಕೇಳ್ಕೊಳ್ತೀನಿ. ಪ್ರತಾಪ್ ಬ್ರದರ್, ಒಂದು ಓಪನಿಂಗ್ ಪ್ರೇಯರ್ ಮಾಡ್ತೀರಾ? ಥ್ಯಾಂಕ್ ಯು. ಪ್ರಾರ್ಥನೆ ಮಾಡೋಣ. ಸುಜ್ಞಾನ ಶ್ರೇಷ್ಠನು, ಅತಿಶಯ ಆಲೋಚನಾಪರನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ಪರಲೋಕದ ನಮ್ಮ ತಂದೆಯಾದ ದೇವರೇ, ಸ್ವಾಮಿ, ನಿಮ್ಮ ಅಪಾರವಾದಂಥ ಪ್ರೀತಿ, ಕೃಪೆ, ಕರುಣೆಗಳಿಂದ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿಟ್ಟು ಈ ಸಂಜೆ ವೇಳೆಯಲ್ಲಿ ಸ್ವಾಮಿ ನಿನ್ನ ವಾಕ್ಯಗಳನ್ನು ನಾವು ಧ್ಯಾನ ಮಾಡುವಂಥ ಹಾಗೂ ಅದರಲ್ಲಿ ಅಡಗಿರತಕ್ಕಂಥ ರಹಸ್ಯಗಳನ್ನು ತಿಳಿಯುವಂತೆ ನೀನು ಭಕ್ತರ ಮುಖಾಂತರವಾಗಿ ನಮ್ಮನ್ನು ಎಚ್ಚರಿಸ್ತಾ ಇದ್ದೀವಿ ಸ್ವಾಮಿ. ಹೌದು ಕರ್ತನೆ, ಈ ಲೋಕದಲ್ಲಿ ನಾವು ಜೀವಿಸುವಾಗ ಯಾರು ಏನೂ ಮಾಡಲು ಸಾಧ್ಯವಿಲ್ಲ ಸ್ವಾಮಿ. ನಿನ್ನ ಕೃಪೆ ಇವುಗಳಿಂದ ನಮ್ಮನ್ನು ಕಾಯ್ದು ಕಾಪಾಡಿ ನಡೆಸುವಂಥವನಾಗಿದೆ ತಂದೆ ದೇವರೇ. ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ಕರುಣಾಮಯನೇ, ಈ ಓಟದಲ್ಲಿ ನಾವು ನಮ್ಮ ಪಾಲು ಏನು ಅನ್ನುವಂಥದ್ದನ್ನು ಅರಿತುಕೊಂಡು ಅದನ್ನು ಸಾಧಿಸಲಿಕ್ಕೆ ಸ್ವಾಮಿ ನಾವು ಪ್ರಯಾಸ ಪಡುವಂತೆ ನೀನು ನಮಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ ಸ್ವಾಮಿ. ತಂದೆ ದೇವರೇ, ವಾಕ್ಯ ಸಂದೇಶವನ್ನು ನೀಡಲಿರ್ತಕ್ಕಂಥ ಪ್ರಿಯ ಸಹೋದರರನ್ನು ನೀನು ಆಶೀರ್ವದಿಸು ಸ್ವಾಮಿ. ಅವರ ತುಟಿಯಾಗಿಯೂ ಬಾಯಿಗೆ ಬಾಯಾಗಿಯೂ ಇದ್ದುಕೊಂಡು ಪರಿಶುದ್ಧಾತ್ಮನ ಮುಖಾಂತರ ಮಾತನಾಡಿ ಸ್ವಾಮಿ, ನಾವು ನಮ್ಮ ನಡೆ ನುಡಿ ಕ್ರಿಯೆಗಳನ್ನು ಸ್ವಾಮಿ ಸರಿಪಡಿಸಿಕೊಂಡು ಈ ಲೋಕದ ಯಾತ್ರೆಯಲ್ಲಿ ನಾವು ಮುಂದೆ ಸಾಗುವಂತೆ ಮಾಡು ಸ್ವಾಮಿ. ಅಪ್ಪ, ಕಾರಣಾಂತರಗಳಿಂದ ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಯರು ಹಾಗೂ ಸ್ವಾಮಿ ಇನ್ನೂ ಅನೇಕ ಮಕ್ಕಳು ಬರಬೇಕಾಗಿದೆ. ಅವ್ರು ಬಂದ ಕೂಡಲೇ ಸ್ವಾಮಿ ನಿನ್ನ ವಾಕ್ಯಗಳನ್ನು ನಾವು ಅಭ್ಯಾಸ ಮಾಡಿ ನಿನಗೆ ಮಹಿಮೆ ಘನ ಮಾನ ತರುವಂತೆ ನಮ್ಮನ್ನು ಆಶೀರ್ವದಿಸಿ ನಡೆಸಬೇಕೆಂದು ನಿಮ್ಮ ಒಬ್ಬನೇ ಮಗನೂ ನಮ್ಮ ರಕ್ಷಕನೂ ಆದ ಯೇಸು ಸ್ವಾಮಿ ಜೀವಾದ ಹೆಸರಿನಲ್ಲಿ ದೀನತೆಯಿಂದ ಪ್ರಾರ್ಥಿಸುತ್ತೇವೆ ಪರಲೋಕದ ನಮ್ಮ ತಂದೆಯೇ, ಆಮೇನ್. ಥ್ಯಾಂಕ್ ಯು ಬ್ರದರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಮತ್ತೊಮ್ಮೆ ನಿಮ್ನೆಲ್ಲರೂ ಪ್ರೀತಿಯಿಂದ ಸ್ವಾಗತಿಸ್ತಾ ಈ ಒಂದು ಸಂಜೆ ವೇಳೆಯಲ್ಲಿ ನಾವು ದೇವರ ಒಂದು ವಾಕ್ಯ ಕೇಳುವಂತ ಸುಮಧುರವಾದಂತ ಅವಕಾಶ ತಂದೆ ದೇವರು ಮತ್ತು ಯೇಸು ಕ್ರಿಸ್ತು ಒದಗಿಸಿದ್ದಾರೆ. ಅವರಿಗೆ ನಾವು ಧನ್ಯವಾದನ ಅರ್ಪಿಸುವಂತರಾಗಿರೋಣ. ನಾವು ಕಳೆದ ವಾರ ಹಲವಾರು ವಿಚಾರಗಳನ್ನ ನಾವು ನೋಡ್ತಾ ಇದ್ವಿ. ಅದನ್ನ ಈ ದಿನನೂ ಕೂಡ ನಾವು ನೋಡುವಂತರಾಗಿರೋಣ. ಮೊದಲನೇದಾಗಿ ಲೈಫ್ ಆಫ್ ಕ್ರೈಸ್ಟ್ ಪುಸ್ತಕ ಭಾಗ 2, ಕನ್ನಡದಲ್ಲಿ ಪುಟ ಸಂಖ್ಯೆ 35, ಇಂಗ್ಲಿಷ್ ನಲ್ಲಿ ಪುಟ ಸಂಖ್ಯೆ 168. ಕನ್ನಡದಲ್ಲಿ ಪುಟ ಸಂಖ್ಯೆ 38, ಇಂಗ್ಲಿಷ್ ನಲ್ಲಿ ಪುಟ ಸಂಖ್ಯೆ 168. ಸುಪ್ರಿಯ ಸಹೋದರ ಮತ್ತು ಸಹೋದರರೇ, ಕಳೆದ ವಾರ ನಾವು ಹಲವಾರು ವಿಚಾರಗಳನ್ನ ನಾವು ನೋಡಿದ್ವಿ. ಯೇಸು ಕ್ರಿಸ್ತರು ಪರಲೋಕದಿಂದ ಬಂದು ಅವರು ಏನ್ ಮಾಡಿದ್ರು ಅನ್ನೋ ಒಂದು ಸಂಗತಿಗಳನ್ನ ನಾವು ನೋಡ್ತಾ ಇದ್ವಿ. ಅಂದ್ರೆ ಯಾವ ರೀತಿ ಅಂತಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಮತ್ತಾಯ 5ನೇ ಅಧ್ಯಾಯದಲ್ಲಿ 1ರಿಂದ 48ನೇ ವಚನದಲ್ಲಿ ನಡೆದಿರುವಂತ ಒಂದು ಘಟನೆ ಬಗ್ಗೆ ನಾವು ಕಳೆದ ವಾರ ನಾವು ತಿಳ್ಕೊಂಡ್ವಿ. ಸೊ ಅದರಲ್ಲಿ ಹಲವಾರು ಒಂದು ನಿಯಮ ನಿಷ್ಠೆಗಳನ್ನ ಯೇಸು ಕ್ರಿಸ್ತರು ಹೇಳಿದ್ರು. ಅದನ್ನ ಯಾವ ರೀತಿ ನಾವು ಪಾಲನೆ ಮಾಡಬೇಕು, ಮತ್ತೆ ಅದು ಹೊಸ ಒಡಂಬಡಿಕೆಗೆ ಯಾವ ರೀತಿ ಅನುಗುಣವಾಗಿದೆ, ಹಳೆ ಒಡಂಬಡಿಕೆಯಲ್ಲಿ ಹಲವಾರು ವಿಚಾರಗಳನ್ನ ಯಾಕೆ ಯೇಸು ಕ್ರಿಸ್ತರು ತೆಗೆದು ಹೊಸ ವಿಚಾರಗಳನ್ನ ಯಾಕೆ ಯೇಸು ಕ್ರಿಸ್ತರು ಒದಗಿಸಿದ್ದಾರೆ ಅನ್ನೋದನ್ನೆಲ್ಲಾನು ಕೂಡ ನಾವು ನೋಡಿದ್ವಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಸೊ ಇವತ್ತು ನಾವು ಅದೇ ಒಂದು ಮುಂದುವರೆದಂತ ಒಂದು ಭಾಗನ ನಾವು ನೋಡುವಂತರಾಗಿರೋಣ. ಇನ್ನೊಂದು ವಿಚಾರನೂ ಕೂಡ ನಾವು ಇದನ್ನ ಓದಿ ಅರ್ಥ ಮಾಡ್ಕೊಳ್ಳೋಣ. ಬೈಬಲ್ ನಲ್ಲಿ ಈ ದಿನ ಸ್ಟಡಿ ಇರುತ್ತೆ. ಸೊ ಮತ್ತಾಯ 6ನೇ ಅಧ್ಯಾಯ 1ರಿಂದ 10ನೇ ವಚನದವರೆಗೂ ಓದಿ.
ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಮತ್ತಾಯ 6ನೇ ಅಧ್ಯಾಯ 1 ರಿಂದ 10ನೇ ವಚನ. ಜನರು ನೋಡಲಿ ಎಂದು ನಿಮ್ಮ ಧರ್ಮ ಕಾರ್ಯಗಳನ್ನು ಅವರ ಮುಂದೆ ಮಾಡಬಾರದು. ನೋಡಿರಿ, ಹಾಗೆ ಮಾಡಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯ ಹತ್ತಿರ ನಿಮಗೆ ಫಲ ದೊರೆಯದು. ಆದುದರಿಂದ ನೀವು ಧರ್ಮ ಕೊಡುವಾಗ ನಿನ್ನ ಮುಂದೆ ಕೊಂಬೋದಿಸಬೇಡ, ಜನರಿಂದ ಹೊಗಳಿಸಿಕೊಳ್ಳಬೇಕೆಂದು ಕಪಟಿಗಳು ಸಭಾಮಂದಿರಗಳಲ್ಲಿಯೂ ಬೀದಿಗಳಲ್ಲಿಯೂ ಹಾಗೆ ಮಾಡುತ್ತಾರೆ. ಅವರು ನಿಮಗೆ ಬರತಕ್ಕ ಫಲವನ್ನು ಹೊಂದಿತಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನೀವಾದರೂ ಧರ್ಮ ಕೊಡುವಾಗ ನೀನು ಧರ್ಮ ಕೊಟ್ಟದ್ದು ಅಂತರಂಗದಲ್ಲಿ ಆಗುವ ನಿನ್ನ ಬಲಗೈ ಮಾಡಿದ್ದು ಎಡಗೈಗೂ ತಿಳಿಯದಿರಲಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಮತ್ತು ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡಿರಿ. ಜನರು ನೋಡಬೇಕೆಂದು ಅವರು ಸಭಾಮಂದಿರಗಳಲ್ಲಿಯೂ ಬೀದಿ ಚೌಕಗಳಲ್ಲಿಯೂ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ನೀವು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲು ಮುಚ್ಚಿಕೊಂಡು ಅಂತರಾಂಗದಲ್ಲಿ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಾಂಗದಲ್ಲಿ ನಡೆಯುವ ಅದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳದ್ದನ್ನೇ ಸುಮ್ಮನೆ ಹೇಳಬೇಡ. ಅವರು ಬಹಳ ಮಾತುಗಳನ್ನಾಡದಿದ್ದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಂದು ನೆನೆಸುತ್ತಾರೆ. ಆದದರಿಂದ ನೀವು ಅವರ ಹಾಗೆ ಆಗಬೇಡಿರಿ. ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆ ನಿಮಗೆ ಏನು ಅಗತ್ಯವೆಂಬುದು ಆತನಿಗೆ ತಿಳಿದದೆ. ಆದದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಥ್ಯಾಂಕ್ ಯು ಸಿಸ್ಟರ್, ಸಾಕು. ಹ್ಮ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ಕಳೆದ ವಾರನೂ ಕೂಡ ಹಲವಾರು ಒಂದು ಆಜ್ಞೆಗಳ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಹಲವಾರು ಒಂದು ದೇವರು ನೇಮಕ ಮಾಡಿರುವಂತ ಒಂದು ನಿರ್ಬಂಧನೆಗಳ ಬಗ್ಗೆ ಸ್ಟಡಿ ಮಾಡಿದ್ವಿ. ಈ ದಿನನೂ ಕೂಡ ಅದಕ್ಕೆ ಸಂಬಂಧಪಟ್ಟಂತ ಒಂದು ಸ್ಟಡಿನ ನಾವು ಮಾಡುವಂತವರಾಗಿದ್ವಿ. ಸೊ ಕಳೆದ ವಾರ ನಾವು 5ನೇ ಅಧ್ಯಾಯ ನಾವು ನೋಡಿದ್ವಿ. ಈ ವಾರ 6ನೇ ಅಧ್ಯಾಯ ಪ್ರಿಯರೇ. ಈ ಒಂದು 6ನೇ ಅಧ್ಯಾಯದಲ್ಲಿ ನಮ್ಗೆ 2 ಸಂಗತಿಗಳನ್ನ ತಿಳಿಸ್ತಾರೆ. ಮೊದಲನೇದು, ಸೊ ದೇವ್ರಿಗಾಗಿ ನಾವೇನಾದ್ರೂ ಒಂದು ಕೊಡುವಂತ ಒಂದು ಸನ್ನಿವೇಶಗಳು, ಅಂದ್ರೆ ದೇವ್ರಿಗೆ ಅಂತ ಅಂದ್ಬಿಟ್ಟು ನಾವೇನಾದ್ರೂ ಒಂದು ಮಾಡುವಂತ ಒಂದು ಸನ್ನಿವೇಶ ಬಂದಾಗ, ಅಂದ್ರೆ ಸಭೆಯಲ್ಲೇ ಆಗ್ಲಿ, ಒಂದು ಒಂದು ಆತ್ಮಿಕ ಜೀವಿತದಲ್ಲೇ ಆಗ್ಲಿ, ಒಂದು ಲೌಕಿಕವಾದಂತ ಒಂದು ಸಂಗತಿಗಳಲ್ಲೇ ಆಗ್ಲಿ, ಆ ಒಂದು ಸ್ಥಾನದಲ್ಲಿ ಯಾವ ರೀತಿ ನಡ್ಕೋಬೇಕು. ಮತ್ತೆ 2ನೇದು ಪ್ರಾರ್ಥನೆ ಬಗ್ಗೆ ನಮ್ಗೆ ಇಲ್ಲಿ ಮಾಹಿತಿನ ಕೊಡ್ತಾ ಇದ್ದಾರೆ ಪ್ರಿಯರೇ. ಸೊ ಇದನ್ನ ನಮ್ಮ ಹಿರಿಯ ಸಹೋದರ ಆದಂತ ರಜಲ್ ಬ್ರದರ್ ಅವರು ಪುಟ ಸಂಖ್ಯೆ 3685ನೇ ಒಂದು ರೀಪ್ರಿಂಟ್ ನಲ್ಲೂ ಕೂಡ ಈ ಒಂದು ಮಾಹಿತಿನ ನಮ್ಗೆ ಹಂಚಿದ್ದಾರೆ ಪ್ರಿಯರೇ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ಗೆ ಇಲ್ಲಿ ಒಂದು ಆತ್ಮಿಕವಾದಂತ ಅರ್ಥ ಏನಂದ್ರೆ, ನಮ್ಗೆಲ್ಲ ಗೊತ್ತು ಯೇಸು ಕ್ರಿಸ್ತರಿಗೆ ಮತ್ತೆ ತಂದೆಯ ದೇವರಿಗೆ ಯಾವ ರೀತಿ ಅವರು ಧರ್ಮ ಕಾರ್ಯಗಳನ್ನ ಮಾಡಿದ್ರು. ಅಂದ್ರೆ ಯೇಸು ಕ್ರಿಸ್ತರು ಭೂಲೋಕದಲ್ಲಿದ್ದಾಗ 3.5 ವರ್ಷಗಳ ಕಾಲದಲ್ಲಿ ಅವರು ತಂದೆ ಯಾವ ರೀತಿ ಮೆಚ್ಚುಗೆ ತರುವಂತ ಒಂದು ಸನ್ನಿವೇಶಗಳನ್ನ ಮಾಡಿದ್ರು ಅನ್ನೋದೆಲ್ಲ ನಾವು ಓದಿದೀವಿ, ತಿಳ್ಕೊಂಡಿದೀವಿ. ಅದೇ ರೀತಿ ಪ್ರಿಯರೇ, ನಮಗೂ ಒಂದು ಸಿಗುವಂತ ಎಲ್ಲಾ ವಿಧವಾದಂತ ಅವಕಾಶಗಳಲ್ಲಿ, ಒಂದು ಸನ್ನಿವೇಶವಾದಂತ ಒಂದು ಕರ್ತವ್ಯಗಳಲ್ಲಿ ನಾವು ಕೂಡ ಒಂದು ಬೇರೆಯವ್ರಿಗೆ ನೋಡ್ಲಿ, ಬೇರೆಯವರು ಒಂದು ಒಳ್ಳೆ ರೀತಿ ನಮ್ಗೆ ಅಪ್ರಿಶಿಯೇಟ್ ಮಾಡ್ಲಿ ಅನ್ನೋ ತರ ನಾವು ಕ್ರಿಸ್ತನಿಗೆ ಆಗ್ಲಿ ತಂದೆಯ ದೇವರಿಗೆ ಆಗ್ಲಿ ಮಾಡುವಂತ ಕರ್ತವ್ಯದಲ್ಲಿ ಲೋಕದ ಜನರುಗಳನ್ನೇ ಆಗ್ಲಿ, ಆತ್ಮಿಕವಾದಂತ ಜನರುಗಳನ್ನೇ ಆಗ್ಲಿ ಹೇಳ್ಕೊಂಡು ಒಂದು ಅವರಿಂದ ಒಂದು ಒಂದು ಪ್ರೆಸೆನ್ಸ್ ನ ನಾವು ತಗೊಳಕ್ಕೆ ಇಷ್ಟ ಪಡಬಾರ್ದು ಪ್ರಿಯರೇ. ಸೊ ಪ್ರಿಯ ಸಹೋದರ ಮತ್ತು ಸಹೋದರರೇ, ಇದ್ರಲ್ಲಿ ಏನ್ ಮಾಹಿತಿ ಹೇಳ್ತಾ ಇದಾರೆ ಅಂತಂದ್ರೆ, ನಾವ್ ಏನೇ ಒಂದು ಧರ್ಮ ಕಾರ್ಯಗಳನ್ನ ಮಾಡಿದ್ರು, ಎಡಗೈಯಲ್ಲಿ ಮಾಡಿದ್ರು ಬಲಗೈಗೆ ಗೊತ್ತಾಗದೆ ರೀತಿಯಲ್ಲಿ ಒಂದು ಶಾಂತ ಸ್ವಭಾವದಿಂದ ದೇವರ ಒಂದು ವಿಚಾರಗಳನ್ನ ನಾವು ಅತಿ ಗಂಭೀರವಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಪ್ರಿಯರೇ. ಈ ಒಂದು ಕೊರತೆ ನಮ್ಮಲ್ಲಿ ಯಾವಾಗ ಕಾಣಿಸುತ್ತೆ ಅಂತಂದ್ರೆ, ನಾವು ಹಲವಾರು ಸಂಗತಿಗಳಲ್ಲಿ ಹೆಚ್ಚಾಗಿ ನಾವು ತೊಡಗಿಸ್ಕೊಂಡಾಗ, ಅಂದ್ರೆ ಹಲವಾರು ಕೆಲಸ ಕಾರ್ಯಗಳಲ್ಲಿ ನಾವು ಹೆಚ್ಚಾಗಿ ನಾವು ತೊಡಗಿಸ್ಕೊಂಡಾಗ, ಒಂದು ಯಾರಾದ್ರೂ ನಮ್ಮನ್ನ ನೋಡಿ ಗುರುತಿಟ್ಟು ನಮ್ಮನ್ನ ಒಂದು ಅಪ್ರಿಶಿಯೇಟ್ ಮಾಡ್ಲಿ ಅನ್ನೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂತಂದ್ರೆ, ಎಲ್ರಿಗೂ ಗೊತ್ತಾಗುವಂತ ರೀತಿಯ ಒಂದು ಸನ್ನಿವೇಶಗಳನ್ನ ನಾವು ಮಾಡಕ್ ಹೋಗ್ತೀವಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಈ ಒಂದು ಧರ್ಮ ಕಾರ್ಯಗಳನ್ನ ನಾವು ಉಲ್ಲಂಘನೆ ಮಾಡುವಂತ ಸನ್ನಿವೇಶ ಬರುತ್ತೆ ಪ್ರಿಯರೇ. ಈ ಸಂದರ್ಭದಲ್ಲಿ ನಾವು ಯಾವ ರೀತಿ ನಾವು ಇರ್ಬೇಕು ಅಂತಂದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ಏನೇ ಮಾಡಿದ್ರು ಕೂಡ ಅದು ಏನೂ ಇಲ್ಲ, ಎಲ್ಲವೂ ಕೂಡ ದೇವರಿಂದಲೇ ಬಂದದ್ದು, ದೇವರಿಗೆ ಮಹಿಮೆ ಉಂಟಾಗಲಿ ಅನ್ನೋ ಒಂದು
ಸಂದೇಶಕರು ಬರುವಂತಹದಂತ ಒಂದು ಮಾತುಗಳನ್ನ ನಾವು ಆಲೈಸಿ ಓಲೈಸಬೇಕಾಗಿರುತ್ತೆ ಪ್ರಿಯರೇ. ಇನ್ನು ನೆಕ್ಸ್ಟ್ ನಾವು ಪ್ರಾರ್ಥನೆ ಒಂದು ಸನ್ನಿವೇಶದ ಬಗ್ಗೆ ನಮ್ಗೆ ಇಲ್ಲಿ ಹೇಳ್ತಾರೆ ನೋಡಿ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಮಗ ತಿಳಿದಿರೋ ಪ್ರಕಾರ, ನಾವು ಎಲ್ಲರೂ ಕೂಡ ಅರ್ತಿರೋ ಪ್ರಕಾರ, ಯೇಸು ಕ್ರಿಸ್ತರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ತನ್ನ ಶಿಷ್ಯಂದಿರ್ಗೆಲ್ರಿಗೂ ಕೂಡ ಒಂದು ಪ್ರಾರ್ಥನೆ ಬಗ್ಗೆ ಮಾಹಿತಿನ ಹೇಳ್ತಾ ಇದಾರೆ, ಯಾವ ರೀತಿ ಪ್ರಾರ್ಥಿಸ್ಬೇಕು ಅನ್ನೋದನ್ನ. ಈ ಒಂದು ಅಂಶದಲ್ಲಿ ನಾವು ಕೂಡ ತಿಳಿಬೇಕಾಗಿರುವಂತ ಹಲವಾರು ಸಂಗತಿ ಏನಂತ ಅಂದ್ರೆ, ಈ ಒಂದು ಪ್ರಾರ್ಥನೆ ಅನ್ನೋ ಒಂದು ಸನ್ನಿವೇಶದಲ್ಲಿ ನಾವು ಕೂಡ ತಪ್ಪಾದ ಪ್ರಾರ್ಥನೆ ಮಾಡೋದಕ್ಕೆ ಹೋಗಬಾರ್ದು. ನಾವು ಮಾಡುವಂತ ಎಲ್ಲಾ ಪ್ರಾರ್ಥನೆಗಳು ಕೂಡ ದೇವರಿಗೆ ಮತ್ತೆ ಯೇಸು ಕ್ರಿಸ್ತರಿಗೆ ಮೆಚ್ಚೆಯಾಗೋ ರೀತಿಯಲ್ಲಿ ನಾವು ಮಾಡ್ಬೇಕು ಅನ್ನೋದನ್ನ ನಮ್ಗೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ನಮ್ಮ ಒಂದು ಪ್ರಾರ್ಥನೆಯಲ್ಲಿ ಏನೊಂದು ಇರ್ಬೇಕು ಅಂತಂದ್ರೆ, ಸಾರಾಂಶ, ನಾವು ಕೇಳುವಂತ ಒಂದು ದಿನನಿತ್ಯದ ಒಂದು ಸನ್ನಿವೇಶಗಳಲ್ಲಿ ಕೇಳುವಂತ ಒಂದು ಸನ್ನಿವೇಶಗಳೆಲ್ಲ ಬರುತ್ತಲ್ಲ, ಅದನ್ನ ನಾವು ಪ್ರಾರ್ಥನೆ ಮಾಡೋದಕ್ ಹೋಗ್ಬಾರ್ದು ಅನ್ನೋದನ್ನ ಹೇಳ್ತಾ ಇದಾರೆ. ಸೊ ನಾವು ಏನೇ ಪ್ರಾರ್ಥನೆ ಮಾಡಿದ್ರು ಕೂಡ ಯಾವ ರೀತಿ ಇರ್ಬೇಕು ಅಂದ್ರೆ, ತಂದೆ ದೇವ್ರಿಗೆ ಮತ್ತೆ ಯೇಸು ಕ್ರಿಸ್ತರಿಗೆ ಒಂದು ಗೌರವನ ಸಲ್ಲಿಸೋ ತರ, ಅವ್ರಿಗೆ ಒಂದು ರೀತಿಯ ಒಂದು ಮಹಿಮೆನ ಅರ್ಪಿಸೋ ತರ ಒಂದು ಪ್ರಾರ್ಥನೆ ಆಗಿರ್ಬೇಕು. ಮತ್ತು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅದು ಒಂದು ಒಳ್ಳೆ ನಂಬಿಗಸ್ತಕವಾದಂತ ಒಂದು ಪ್ರಾರ್ಥನೆ ಆಗಿರ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ನೆಕ್ಸ್ಟ್ ವಾಕ್ಯದಲ್ಲೂ ಕೂಡ ನಾವು ಒಂದು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಮತ್ತಾಯ 6ನೇ ಅಧ್ಯಾಯ 10ನೇ ವಚನದಿಂದ 18ನೇ ವಚನದವರೆಗೂ ಓದಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಓದಿ ಸಿಸ್ಟರ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ. ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ನೀವು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳೆಕೋ. ಹೀಗೆ ಮಾಡಿದರೆ ನೀನು ಉಪವಾಸಿ ಎಂದು ಜನರಿಗೆ ಕಾಣದೆ ಹೋದಾಗ್ಯೂ ಅಂತರಾಂಗದಲ್ಲಿರುವ ನಿನ್ನ ತಂದೆಗೆ ಉಪವಾಸಿ ಎಂದು ಕಾಣಿಸಿಕೊಳ್ಳುವಿ. ಅಂತರಾಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಮುಗೀತು. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲೊಂದು 3 ಮಾಹಿತಿಗಳನ್ನ ನಮ್ಗೆ ಹಂಚ್ತಾ ಇದ್ದಾರೆ. ಮೊದಲನೇದು ಒಂದು ಪ್ರಾರ್ಥನೆ ಒಂದು ವಿಧಾನ, ಎರಡನೇದು ತಪ್ಪುಗಳನ್ನ ಕ್ಷಮಿಸೋದು, ಮೂರನೇದು ಉಪವಾಸದ ಬಗ್ಗೆ ಒಂದು ಮಾಹಿತಿ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇದರಲ್ಲಿ ನಾವು ಪ್ರಾರ್ಥನೆಯದು ಒಂದು ವಿಚಾರನ ನಾವು ಅರ್ಥ ಮಾಡ್ಕೊಳ್ಳೋಣ. ನಾವು ಮೊದಲನೇದಾಗಿ ಪ್ರಾರ್ಥಿಸ್ಬೇಕಾದ್ರೆ ತಂದೆ ದೇವ್ರಿಗೆ ನಾವು ಘನ ಮಾನ ಮಹಿಮೆನ ಸಲ್ಲಿಸುವಂತವರಾಗಿರ್ಬೇಕಂತೆ. ಅವರ ಒಂದು ವಿಶೇಷವಾದಂತ ಒಂದು ಗುಣಲಕ್ಷಣಗಳನ್ನ ವರ್ಣಿಸೋ ರೀತಿಯಲ್ಲಿ ಆಗಿರ್ಬೇಕು. ಅದಾದ್ಮೇಲೆ ನಮ್ಮ ಒಂದು ಪ್ರಾರ್ಥನೆಯಲ್ಲಿ ದೇವರ ಒಂದು ರಾಜ್ಯ ಅಂದ್ರೆ ಕ್ರಿಸ್ತನು ಈ ಒಂದು ಲೋಕದಲ್ಲಿ ಆಡಳಿತ ನಡೆಸುವಂತ ಒಂದು ಮಹಿಮೆಯುಳ್ಳ ರಾಜ್ಯ ಬರ್ಲಿ ಅನ್ನೋ ಒಂದು ಪ್ರಾರ್ಥನೆ ಆಗಿರ್ಬೇಕಂತೆ ಪ್ರಿಯರೇ. ಮತ್ತು ಪರಲೋಕದಲ್ಲಿ ಇದ್ದಂತ ಒಂದು ಒಳ್ಳೆ ಸೌಮ್ಯ ಭರಿತವಾದಂತ ಒಂದು ವಾತಾವರಣ ಈ ಒಂದು ಭೂಲೋಕದಲ್ಲಿ ನೆಲೆ ಊರಿಸೋ ರೀತಿಯ ಒಂದು ಕರ್ತವ್ಯಗಳನ್ನ ಮಾಡೋದಕ್ಕೆ ನಮ್ಮಲ್ಲೂ ಕೂಡ ಒಂದು ಪ್ರೇರೇಪಣೆ ಇರ್ಬೇಕು ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಗೆ ಅನುದಿನವೂ ಕಾದು ನಡೆಸುವಂತ ದೇವರಿಗೆ ನಾವು ಯಾವಾಗ್ಲೂ ಕೂಡ ಅವ್ರಿಗೆ ಏನ್ ಮಾಡ್ಬೇಕು ಅಂತಂದ್ರೆ ಧನ್ಯವಾದನ ಅರ್ಪಿಸ್ಬೇಕು ಪ್ರಿಯ ಸಹೋದರ ಮತ್ತು ಸಹೋದರರೇ. ಇದಾದ ಮೇಲೆನೆ ನಮ್ಗೆ ಇಷ್ಟೆಲ್ಲ ಆದ್ಮೇಲೆ ಈ ಎಲ್ಲಾ ಪ್ರಾರ್ಥನೆಯನ್ನು ಕೂಡ ನಾವ್ ಯೇಸು ಕ್ರಿಸ್ತನಿಂದ ಬೇಡ್ಕೊಳ್ತಿದ್ದೇವೆ ಎಂದು ಹೇಳ್ಬೇಕು ಅಂದ್ಬಿಟ್ಟು ನಮ್ಗಿಲ್ಲಿ ಮಾಹಿತಿನ ಹಂಚ್ತಾ ಇದ್ದಾರೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇದಾದ ನಂತರ ನಮ್ಮ ಒಂದು ತಪ್ಪುಗಳು ಪಾಪ ಮಾಡುವಂತ ಒಂದು ಸನ್ನಿವೇಶ ಅಲ್ಲ ರೀ.
ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಸಣ್ಣ ಪುಟ್ಟ ತಪ್ಪುಗಳೇ ಆಗ್ಲಿ ದೊಡ್ಡ ತಪ್ಪುಗಳೇ ಆಗ್ಲಿ ಇದನ್ನ ತಪ್ಪು ಅಂತ ಕನ್ಸಿಡರ್ ಮಾಡುತ್ತೆ ಸತ್ಯವೇದ. ಈ ಒಂದು ಸತ್ಯವೇದದಲ್ಲಿ ಹೇಳುವಂತ ಒಂದು ತಪ್ಪುಗಳಿರುವಂತದನ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ, ನಮ್ಮ ತಪ್ಪುಗಳನ್ನ ಕ್ಷಮಿಸ್ಕೋಬೇಕು ಅಂತಂದ್ರೆ ನಾವು ಪರರ ತಪ್ಪುಗಳನ್ನ ಕ್ಷಮಿಸಿ ಅವ್ರಿಗೊಂದು ಅವಕಾಶಗಳನ್ನ ಕೊಡೋದಕ್ಕೆ ನಾವು ಸಿದ್ಧರಾಗಿರ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದೇ ರೀತಿಯಾಗಿ ಇನ್ನೊಂದ್ ಕಡೆನೂ ಕೂಡ ಒಂದು ಮಾಹಿತಿನ ಕೊಡ್ತಾರೆ. ಹೀಗೆ ಅಂತಂದ್ರೆ, ನಾವು ಯಾರ್ದೇ ತಪ್ಪಾದ್ರೂ ಕೂಡ 770 ಸಾರಿ ಅಂದ್ರೆ ಅವರು ಮಾಡೋ ಏನೇ ಮಾಡಿದ್ರು ಕೂಡ ಕ್ಷಮಿಸೋ ರೀತಿಯಲ್ಲೇನೆ ನಾವು ಒಂದು ಒಳ್ಳೆ ಗುಣಲಕ್ಷಣಗಳನ್ನ ಹೊಂದ್ಕೋಬೇಕು ಅಂದ್ಬಿಟ್ಟು ಹೇಳ್ತಾ ಇದಾರೆ ಪ್ರಿಯರೇ. ಸೊ ಈ ಒಂದು ಕ್ಯಾರೆಕ್ಟರ್ ನ ಹೊಂದ್ಕೊಳ್ಳೋದು ತುಂಬಾ ಕಷ್ಟಕರವಾದಂತ ಒಂದು ಸನ್ನಿವೇಶ. ಯಾಕೆಂದ್ರೆ ನಾವೆಲ್ಲರೂ ಕೂಡ ಫ್ಲೆಶ್ ಅಲ್ಲಿ ಇರೋದ್ರಿಂದ, ಮಾಂಸಭರಿತವಾಗಿರೋದ್ರಿಂದ ನಾವು ಮತ್ತೊಬ್ಬರನ್ನ ತಪ್ಪುಗಳನ್ನ ಹುಡುಕುವಂತ ಒಂದು ಗುಣಗಳನ್ನ ಹೊಂದಿದ್ದೀವಿ. ಆದ್ರಿಂದ ಪ್ರಿಯರೇ, ಈ ಒಂದು ಗುಣನ ನಾವು ಆದಷ್ಟು ತೊರಿಬೇಕು. ತೊರೆದು ಈ ಒಂದು ಸನ್ನಿವೇಶದಲ್ಲಿ ರಕ್ಷಕರಾದಂತ ಯೇಸು ಕ್ರಿಸ್ತ ಇದ್ದಿದ್ರೆ ಏನ್ ಮಾಡ್ತಿದ್ರು ಅನ್ನೋ ಒಂದು ಗುಣಗಳನ್ನ ನಾವು ಬರೆಸ್ಕೊಂಡು ಆ ರೀತಿ ನಾವು ಒಳ್ಳೆ ಒಂದು ಅಭಿಪ್ರಾಯ ಭರಿತವಾಗಿ ನಡ್ಕೋಬೇಕು ಅನ್ಬಿಟ್ಟು ನಮ್ಗೆ ಇಲ್ಲೊಂದು ಮಾಹಿತಿನ ನಾವು ತಿಳ್ಕೊಬೇಕು ಪ್ರಿಯರೇ. ಇದಾದ್ಮೇಲೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಉಪವಾಸದ ಬಗ್ಗೆ ನಮಗೆಲ್ಲ ತೀರಾ ಗೊತ್ತಿರೋ ಪ್ರಕಾರ ಉಪವಾಸ ಅನ್ನೋದು ಯಾವುದೇ ವಿಧವಾದಂತ ರೀತಿಯಲ್ಲಿ ಆಚರಣೆ ಮಾಡೋ ಹಾಗಿಲ್ಲ. ಏನಕ್ಕೆ ಅಂದ್ರೆ ಇವೆಲ್ಲನೂ ಕೂಡ ಯಹೂದಿಗಳು ಆಚರಣೆ ಮಾಡ್ಬೇಕಾದಂತ ಒಂದು ಕರ್ತವ್ಯ. ಆದ್ರೆ ನಾವು ಮಾಡ್ಬೇಕಾ ಅಂತಂದ್ರೆ ನಾವು ಮಾಡೋ ಹಾಗಿಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರೇ. ನಮ್ಗೆ ಉಪವಾಸ, ನಾವು ಕ್ರೈಸ್ತನ ಮಕ್ಕಳಾಗಿರೋದ್ರಿಂದ ನಾವೆಲ್ಲರೂ ಕೂಡ ಈ ಒಂದು ಉಪವಾಸ ಅನ್ನೋ ಒಂದು ಸನ್ನಿವೇಶಕ್ಕೆ ನಾವು ಒಳ ಬೀಳುವಂತ ಒಂದು ಸನ್ನಿವೇಶ ಬರಲಾರಿ. ನಾವೆಲ್ಲ ಏನ್ ಮಾಡಿದೀವಿ ಅಂತಂದ್ರೆ, ಮೊದಲಿಂದನೂ ನಮ್ಮ ಸಂಗಡ ಇರೋದ್ರಿಂದ ನಾವೆಲ್ಲರೂ ಕೂಡ ಏನಾಗಿದೀವಿ ಅಂತಂದ್ರೆ ಆ ಒಂದು ಸಂಭ್ರಮದ ಒಂದು ವಾತಾವರಣದಲ್ಲಿ ಇದೀವಿ. ಆದ್ರಿಂದ ಯಾವುದೇ ಒಂದು ವಿಧವಾದಂತ ಒಂದು ಉಪವಾಸ ಮಾಡೋದು ನೆಸೆಸಿಟಿ ಇಲ್ಲ. ನೆಕ್ಸ್ಟ್ ಇನ್ನೊಂದು ಕೆಲವೊಂದು ಅಂಶಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. 19ನೇ ವಚನದಿಂದ 24ನೇ ವಚನದವರೆಗೂ ಓದಿ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ. ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ. ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ. ಅಲ್ಲಿ ಕಳ್ಳರು ಕನ್ನ ಕೊರೆಯುವುದೂ ಇಲ್ಲ, ಕದಿಯುವುದೂ ಇಲ್ಲ. ನಿಮ್ಮ ಗಂಟು ಇದ್ದಲ್ಲಿಯೇ ನಿಮ್ಮ ಮನಸ್ಸು ಇರುವುದಷ್ಟೇ. ಕಣ್ಣು ದೇಹಕ್ಕೆ ದೀಪವಾಗಿದೆ. ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ನಿನ್ನ ಕಣ್ಣು ಕೆಟ್ಟದ್ದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು. ಹಾಗಾದರೆ ನಿನ್ನೊಳಗಿರುವ ಬೆಳಕು ಕತ್ತಲಾದರೆ ಆ ಕತ್ತಲು ಎಷ್ಟೇನೆ ಬೇಕು. ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು. ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ಸೊ ಸಾರಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಮ್ಯೂಟ್ ಆಗೋಗಿದೆ. ನಾನು ಹಾಗೆ ಸಬ್ಜೆಕ್ಟ್ ತಗೊಂತಾ ಇದ್ದೆ. ಸೊ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಮೇಲ್ಕಂಡ ವಿಚಾರಗಳನ್ನ ಸಹೋದರಿ ಓದಿದ್ರು. 19ನೇ ವಚನದಿಂದ 24ನೇ ವಚನದವರೆಗೂ ಕೂಡ ಹಲವಾರು ವಿಚಾರಗಳನ್ನ ನಮ್ಗಿಲ್ಲಿ ತಿಳಿಸ್ತಾ ಇದ್ದಾರೆ. ಮೊದಲನೇದಾಗಿ ಈ ಒಂದು ಲೋಕದಲ್ಲಿ ನಾವು ಜೀವಿಸ್ಬೇಕಾದ್ರೆ ಯಾವ ರೀತಿ ನಾವು ಜೀವಿಸ್ಬೇಕು, ನಮ್ಮ ಒಂದು ಗಂಟು ಅಂದ್ರೆ ಏನು, ಗಂಟು ಅಂತ ತಕ್ಷಣ ನಾವು ಪ್ರಾಪರ್ಟಿ ಅಂತ ನೋಡ್ತೇವೆ. ಅದಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರೇ. ಒಂದು ಎಲ್ಲಾ ವಿಧವಾದಂತ ಆಸೆ ಆಕಾಂಕ್ಷೆಗಳು ಅಂತಾನೂ ಕೂಡ ಹೇಳ್ಬೋದು. ಸೊ ಆಸೆ ಹೆಚ್ಚಾಗಿದ್ದಾಗ್ಲೇನೆ ತಾನೇ ಇದೆಲ್ಲನೂ ಕೂಡ ಅಧಿಕವಾಗಿ ಗ್ರಹಿಸ್ಕೊಂಡು ಮಾಡ್ಕೊಳ್ಳೋದಕ್ ಸಾಧ್ಯ. ಅದರ ಒಂದು ಸಂಗತಿ ಬಗ್ಗೆ ನಮ್ಗೆ ಇಲ್ಲಿ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ. ಎರಡನೇ ಒಂದು ಮಾಹಿತಿ ನಾವು ನೋಡ್ಬೇಕಾದ್ರೆ ಆತ್ಮೀಯರೇ, ಈ ಒಂದು ಲೋಕದಲ್ಲಿ ನಾವು ಜೀವಿಸ್ಬೇಕಾದ್ರೆ ನಮ್ಮ ಒಂದು ದೃಷ್ಟಿ ಯಾವ ರೀತಿ ಇರಬೇಕು ಅನ್ನೋ ಒಂದು
ಮತ್ತೆ ಮೂರನೇದು ನಮ್ಮ ಒಂದು ಸೇವೆ ಯಾವ ರೀತಿ ನಾವು ಮಾಡ್ಬೇಕು, ಒಂದು ಆತ್ಮಿಕವಾಗ್ಲೇ ಆಗ್ಲಿ ಲೌಕಿಕವಾಗ್ಲೇ ಆಗ್ಲಿ ಅನ್ನೋದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಮೊದಲನೇದಾಗಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ ಎಂದ್ಬಿಟ್ಟು ಒಂದು ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಸೊ ಏನದು ಭೂಲೋಕದ ಒಂದು ಗಂಟು ಅಂತ ನಾವು ನೋಡ್ಬೇಕಾದ್ರೆ, ಲೂಕ 12ನೇ ಅಧ್ಯಾಯ 25ನೇ ವಚನ ಓದಿ. 25ನೇ ವಚನದಿಂದ ಓದ್ಕೊ ಬನ್ನಿ. ಇಲ್ಲ ಒಂದ್ ನಿಮಿಷ ಒಂದ್ ಸೆಕೆಂಡ್. ಲೂಕ ಕ್ಷಮಿಸಿ, 1 ತಿಮೋತಿ 6ನೇ ಅಧ್ಯಾಯ 17ನೇ ವಚನದಿಂದ 19ನೇ ವಚನದವರೆಗೂ ಓದಿ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಬ್ರದರ್ 1 ತಿಮೋತಿ 6ನೇ ಅಧ್ಯಾಯ 17ನೇ ವಚನ 18, 19 3 ವಚನಗಳನ್ನ ಓದಿ. ಇಹಲೋಕ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ, ಅಸ್ತಿವಾರದ ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನಿಡದೆ, ನಮ್ಮ ಅನುಭವಕ್ಕೋಸ್ಕರ ನಮಗೆ ಎಲ್ಲವನ್ನೂ ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆಯನ್ನಿಡಬೇಕೆಂತಲೂ, ವಾಸ್ತವವಾದ ಜೀವನವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡುವವರು ಆಗಿದ್ದು, ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ತಿವಾರವಾಗುವಂಥವುಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂತಲೂ ಅವರಿಗೆ ಆಜ್ಞಾಪಿಸು ಎಂಬುದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ ಇಲ್ಲಿ ಒಂದು ಮಾಹಿತಿನ ನಮಗೆ ತಿಳಿಸ್ತಾ ಇದ್ದಾರೆ. ಈ ಒಂದು ಭೂಲೋಕದಲ್ಲಿ ಇರುವಂತ ಒಂದು ಸನ್ನಿವೇಶದಲ್ಲಿ ಮಾಡುವಂತ ಒಂದು ಕರ್ತವ್ಯ ಕಾರ್ಯಗಳ ಬಗ್ಗೆ ನಮ್ಗೆ ಇಲ್ಲಿ ಮಾಹಿತಿ ಕೊಡ್ತಾ ಇದ್ದಾರೆ. 1 ನಿಮಿಷ ಹಾಗೆ ಲೈನಲ್ಲೇ ಇರಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. 2 minutes ಕಮ್ ಬ್ಯಾಕ್ ಬಂದ್ ಸಬ್ಜೆಕ್ಟ್ ತಗೊಂತೀನಿ, ಹಾಗೆ ಇರಿ. ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಗಂಟಿನ ಒಂದು ವಿಚಾರ ಅಂತ ನಾವು ನೋಡ್ಬೇಕಾದ್ರೆ, ದೇವರು ಯಾವ್ದಾದ್ರು ರೀತಿಯಲ್ಲಿ ಒಂದು ಒಳ್ಳೆ ಆಶೀರ್ವಾದದಾಯಕವಾದಂತ ರೀತಿಯಲ್ಲಿ ನಮ್ಮನ್ನೇನಾದ್ರೂ ನಡೆಸಿದಾಗ, ಅದರಲ್ಲಿ ಏನಾದ್ರೂ ಒಂದು ಒಳ್ಳೆ ರೀತಿಯ ಒಂದು ಅನುಕೂಲತೆ ನಾವು ಬಂದಾಗ, ಯಾವುದೇ ಒಂದು ರೀತಿಯ ಒಂದು ಹೆಮ್ಮೆ ಆಗ್ಲಿ, ಒಂದು ಆಡಂಬರವಾದಂತ ಜೀವಿತನೇ ಆಗ್ಲಿ, ಇದನ್ನೆಲ್ಲ ಮಾಡೋದ್ರ ಬದಲಾಗಿ ದೇವರಲ್ಲಿ ಕನಿಕರವನ್ನು ಇಟ್ಕೊಂಡು ಒಂದು ದೇವರ ಒಂದು ಸೇವೆಗೆ ಉಪಯೋಗಿಸ್ಲಿ ಅನ್ನೋದಕ್ಕೋಸ್ಕರನೇ ಈ ಒಂದು ಮಾಹಿತಿ ನಮ್ಗೆ 1 ತಿಮೋತಿ 6ನೇ ಅಧ್ಯಾಯದಲ್ಲೂ ಕೂಡ ಹೇಳೋದು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಸೊ ನಾವು ಯಾವ ರೀತಿ ನಾವು ಜೀವಿಸ್ಬೇಕು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಇರುವಂತ ಒಂದು ಸ್ಥಾನದಲ್ಲಿ ಹೇಗಿದೀವೋ ಅದೇ ರೀತಿಯಾಗಿ ನಾವು ಸರಳತೆ, ಒಂದು ಸೌಮ್ಯತೆ, ಒಂದು ಒಳ್ಳೆ ಭಾವದಲ್ಲಿ ನಾವು ಇರ್ಬೇಕು ಪ್ರಿಯರೇ. ಸೊ ಸಪೋಸ್ ಏನಾದ್ರು ನಾವು ಒಳ್ಳೆ ಒಂದು ಒಳ್ಳೆ ರೀತಿಯ ಒಂದು ಆಡಂಬರವಾದಂತ ಜೀವಿತ ಮಾಡ್ಕೊಂಡು ಏನೇ ರೀತಿ ಆಗೋದ್ರು ಕೂಡ, ಇಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಗಲಿಬಿಲಿ, ಒಂದು ತೊಂದರೆಗಳಿಂದ ನಮ್ಮ ಒಂದು ಮನಸ್ಥಿತಿ ಕದಲುವಂತ ಒಂದು ಸನ್ನಿವೇಶ ಬರುತ್ತೆ.
ಆದ್ರಿಂದ ನಾವು ಪರಲೋಕದಲ್ಲಿ ಒಂದು ಗಂಟು ಮಾಡ್ಬೇಕು ಅಂತಂದ್ರೆ ಪರಲೋಕಕ್ಕೆ ಹೋಗ್ಬೇಕಾಗಿರುವಂತ ಒಂದು ಹಲವಾರು ಒಂದು ಗುಣಲಕ್ಷಣಗಳನ್ನ ನಾವು ವೃದ್ಧಿಪಡಿಸ್ಕೋಬೇಕು, ಅಭಿವೃದ್ಧಿ ಪಡಿಸ್ಕೋಬೇಕು. ಅದರಲ್ಲಿ ನಾವ್ ಹೆಚ್ಚಾದಂತ ಒಂದು ಆಸಕ್ತಿನ ಇಟ್ಟು ಆ ಒಂದು ಗುಣಗಳನ್ನ ಹೊಂದ್ಕೊಳ್ಳೋದಕ್ಕೆ ಪ್ರಯಾಸನ ಪಡ್ಬೇಕು. ಆ ರೀತಿ ನಾವಿದ್ರೇನೆ ನಾವು ಪರಲೋಕದಲ್ಲಿ ಒಂದೊಳ್ಳೆ ಮನಸ್ಥಿತಿಯಲ್ಲಿ ಇರೋದಕ್ಕೆ ಸಾಧ್ಯ ಆಗಿರುತ್ತೆ ಅನ್ನೋದನ್ನ ನಮ್ಗೆ ಇಲ್ಲೊಂದು ಮಾಹಿತಿನ ನಮ್ಗೆ ತಿಳಿಸ್ಕೊಡ್ತಾ ಇದಾರೆ. ನೆಕ್ಸ್ಟ್ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇನ್ನೊಂದು ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಮ ಒಂದು ದೃಷ್ಟಿ ಕೋನ ಯಾವ ರೀತಿ ನಮ್ಮಲ್ಲಿ ಇರಬೇಕು ಅಂತಂದ್ರೆ ಪ್ರಿಯರೇ, ಒಂದೊಳ್ಳೆ ರೀತಿಯ ಒಂದು ದೃಷ್ಟಿಕೋನ, ಒಂದು ನೇತ್ರ, ಒಂದು ಕಣ್ಣು ನೆಟ್ಟಗಿದ್ರೆ ಇಡೀ ದೇಹವೆಲ್ಲ ನೆಟ್ಟಗಿದ್ದಂತೆ ಅಂತ ಹೇಳುವಂತ ಮಾಹಿತಿನೇ ಏನಂತಂದ್ರೆ, ನಮ್ಮ ಒಂದು ಮನಸ್ಥಿತಿ ಸರಿಯಾಗಿತ್ತು, ಒಂದು ದೃಷ್ಟಿಕೋನ ಸರಿಯಾಗಿತ್ತು ಅಂತಂದ್ರೆ ನಾವೊಂದು ಮಾಡುವಂತ ಕೆಲಸ ಕಾರ್ಯಗಳಲ್ಲೇ ಆಗ್ಲಿ, ಒಂದು ವಿಶೇಷವಾದಂತ ರೀತಿಯಲ್ಲೇ ಆಗ್ಲಿ, ನಾವು ಬೆಳಕಿನಲ್ಲಿ ಇತ್ಕೊಂಡು ಬೇರೆಯವ್ರಿಗೂ ಕೂಡ ಒಂದು ಒಳ್ಳೆಯ ರೀತಿಯ ಒಂದು ಮಾರ್ಗದರ್ಶನ ಕೊಟ್ಟು ಬೆಳಕಿನಲ್ಲಿ ಬರೋದಕ್ಕೆ ಸಾಧ್ಯವಾಗುತ್ತೆ ಅನ್ಬಿಟ್ಟು ನಮ್ಗೆ ಇಲ್ಲಿ ಮಾಹಿತಿನ ಹೇಳ್ತಾ ಇದ್ದಾರೆ. ಇದನ್ನ ಹೆಚ್ಚಾಗಿ ನಾವು ಇನ್ನೂ ಡೀಪ್ ಸ್ಟಡಿ ಮಾಡ್ಬೇಕು ಅಂತಂದ್ರೆ ನಮ್ಗೆ ಇಲ್ಲಿ ಕಮೆಂಟ್ರಿ ಅನ್ನೋ ಒಂದು ಬುಕ್ ನಲ್ಲೂ ಕೂಡ ನಾವು ಹಲವಾರು ಒಂದೊಂದು ಅಂಶಗಳನ್ನ ಹೇಳ್ತಾರೆ. ಕಣ್ಣು ಅಂದ್ರೆ ಏನು, ದೇಹ ಅಂದ್ರೆ ಏನು, ಆಮೇಲೆ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಕತ್ತಲೆಯಲ್ಲಿ ಇದ್ದವರು ಅಂತ ಅನ್ಬಿಟ್ಟು ಈ ಒಂದು ಪದದ ಅರ್ಥ ಏನು ಅಂತ ನಾವು ನೋಡೋ ಕಮೆಂಟ್ ಅಲ್ಲೂ ಕೂಡ ಹಲವಾರು ಪದಗಳನ್ನ ನಮ್ಗೆ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಎಸ್ಪೆಷಲಿ ಇಲ್ಲಿ ಕಣ್ಣು ಅನ್ಬೇಕಾದ್ರೆ ಕಮೆಂಟ್ ನಮ್ಗೆ ಸ್ಪಷ್ಟವಾದಂತ ಮಾಹಿತಿ ಕೊಡ್ತಾ ಇದಾರೆ. ಏನಂತಂದ್ರೆ ನಮ್ಮ ಒಂದು ಮನಸ್ಥಿತಿ, ಒಂದು ದೇವರ ಒಂದು ಮನಸ್ಥಿತಿನ ಹೊಂದ್ಕೊಳ್ಳುವಂತ ರೀತಿಯ ಒಂದು ಒಳ್ಳೆ ಅನುಭವನ ನಾವು ಪಡ್ಕೋಬೇಕು ಅಂದ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ ಪ್ರಿಯರೇ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಮನಸ್ಥಿತಿಯಲ್ಲಿ ಇರ್ಬೇಕಾದ್ರೆ ನಾವು ಒಂದೊಳ್ಳೆ ರೀತಿಯಲ್ಲಿ ಇರ್ಬೇಕು ಅನ್ನೋದನ್ನ ಮಾಹಿತಿ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಕೂಡ ನಾವು ಸ್ಟಡಿ ಮಾಡಿ ನಾವು ನೋಡೋಣ. ಒಂದು ಮೂರನೇ ಒಂದು ಪಾಯಿಂಟ್, ನಾವು ಎರಡು ಯಜಮಾನ್ರ ಹತ್ರ ಸೇವೆ ಮಾಡೋದಕ್ ಆಗೋದಿಲ್ಲ ಅನ್ಬಿಟ್ಟು ಹೇಳ್ತಾ ಇದಾರೆ. ಅಂದ್ರೆ ಏನಂತಂದ್ರೆ ಒಬ್ಬನೇ ಒಬ್ಬ ವ್ಯಕ್ತಿ ಎರಡು ಯಜಮಾನ್ರ ಹತ್ರ ಸೇವೆ ಮಾಡೋದು ತುಂಬಾ ಕಷ್ಟ. ಅಂದ್ರೆ ಸರ್ಟಿಫೈಡ್ ಮಾಡೋದು, ಅಂದ್ರೆ ಯಾವುದೇ ಒಂದು ಮನುಷ್ಯನಿಗೆ ಆಗ್ಲಿ ಸರ್ಟಿಫೈಡ್ ಆಗೋದು ಕಷ್ಟ. ಅಂದ್ರೆ ಅವನ್ನ ಒಂದು ತೃಪ್ತಿಗೊಳಿಸೋದು ತುಂಬಾ ಕಷ್ಟ ಆಗಿರುತ್ತೆ. ಆದ್ರಿಂದ ಇಬ್ರಿಬ್ರಿಗೂ ತೃಪ್ತಿ ಪಡಿಸೋದು ಕಷ್ಟ ಆಗತ್ತಾ ಅಂತಂದ್ರೆ ಇಬ್ಬರಿಗೂ ತೃಪ್ತಿ ಪಡಿಸೋದು ಆಗೋದು ಅಗಾಧವಾದಂತ ಒಂದು ಕೆಲ್ಸ ಆಗಿರೋದ್ರಿಂದ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಒಬ್ಬರನ್ನ ಪ್ರೀತಿ ಮಾಡ್ಬೇಕು, ಇನ್ನೊಬ್ಬರನ್ನ ತಾತ್ಸಾರ ಮಾಡ್ಬೇಕು ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ರೆ. ಅಂದ್ರೆ ಏನು ಅಂತಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಸತ್ಯನ ಹಿಡ್ಕೊಂಡು ಸತ್ಯವಾದಂತ ಮಾರ್ಗದಲ್ಲಿ ನಡ್ಕೊಂಡು ಸತ್ಯವಾಗಿರುವಂತ ಒಂದು ವ್ಯಕ್ತಿನ ಅನುಸರಿಸ್ಬೇಕು ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಏನಿದು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇದರಲ್ಲಿ ನಮಗೆ ಗೊತ್ತಿರೋ ಪ್ರಕಾರ ಒಂದು ವಾಕ್ಯನ ನಾವು ಓದ್ಬಿಟ್ಟು ಅರ್ಥ ಮಾಡ್ಕೊಳ್ಳೋಣ. ರೋಮಾಪುರದವರಿಗೆ 9ನೇ ಅಧ್ಯಾಯ 13ನೇ ವಚನ ಓದಿ. ಯಾಕೋಬನನ್ನು ಪ್ರೀತಿಸಿದ್ದನು, ಏಸಾವನನ್ನು ದ್ವೇಷಿಸಿದನು ಎಂದು ಬರೆದದೆ. ಸಿಸ್ಟರ್ ಇನ್ನೊಂದ್ಸರಿ ರೀಡ್ ಮಾಡಿ. ರೋಮಾಪುರದವರು 9ನೇ ಅಧ್ಯಾಯ 13ನೇ ವಚನ ಓದಿ. ಯಾಕೋಬನನ್ನು ಪ್ರೀತಿಸಿದನು, ಏಸಾವನನ್ನು ದ್ವೇಷಿಸಿದನು ಎಂದು ಬರೆದದೆ. ಸಾಕು ಸಿಸ್ಟರ್. ನೋಡಿ, ಇಲ್ಲೂ ಕೂಡ ನಮ್ಗೆ ಮಾಹಿತಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಲಕ್ಷ್ಯ ಮಾಡಿ, ಅಂದ್ರೆ ಯಾವ ರೀತಿ ಲಕ್ಷ್ಯ ಇಟ್ಟು ನಾವು ನೋಡ್ಬೇಕಾದ್ರೆ ದೇವ್ರು ಯಾಕೋಬನ್ನ ಪ್ರೀತಿ ಮಾಡಿದ್ರು, ಏಸಾವನ್ನ ಬಿಟ್ಬಿಟ್ರು ಅಂತ ಅನ್ಬಿಟ್ಟು ನಾವು ನೋಡ್ತೀವಿ. ಅಂದ್ರೆ ಏನು ಅಂತಂದ್ರೆ ಇಲ್ಲೂ ಕೂಡ ಸತ್ಯನೇ ಹೇಳ್ತಾ ಇರೋದು. ಅಂದ್ರೆ ಸತ್ಯವಾದಂತ ಮಾರ್ಗದಲ್ಲಿ ನಡೆಯುವಂತ ವ್ಯಕ್ತಿನ ನಾವು ಅನುಸರಿಸ್ಬೇಕಂತೆ. ಅಸತ್ಯವಾದಂತದ್ದಲ್ಲೇ ಆಗ್ಲಿ, ಸತ್ಯನೇ ಇಲ್ದೇ ಇರೋಂತ ವ್ಯಕ್ತಿಗಳಲ್ಲೇ ಆಗ್ಲಿ ಅವ್ರನ್ನ ನಿರಾಕರಿಸಿ ನಾವು ಮುಂದೆ ಹೋಗ್ಬೇಕು ಅಂದ್ಬಿಟ್ಟು ಹೇಳ್ತಾ ಇರೋದು. ಅಂದ್ರೆ ನಾವ್ ಈ ಒಂದು ಲೋಕದಲ್ಲಿ ಕೆಲಸ ಮಾಡುವಂತ ಒಂದು ಜಾಗದಲ್ಲೂ ಅಷ್ಟೇನೆ ಹಲವಾರು ಕೆಲಸಗಳನ್ನ ಮಾಡ್ತೀವಿ ಅಂತ ಅನ್ಬಿಟ್ಟು ಹೋಗೋದು ಬದಲಾಗಿ ಮಾಡೋ ಒಂದು ಕೆಲಸದಲ್ಲೇ ಒಂದು ಪ್ರಾಮಾಣಿಕತೆಯಿಂದ ಮಾಡ್ಬೇಕು. ಅದೇ ರೀತಿಯಾಗಿ ಸೇವೆ ಒಂದು ಸಂದರ್ಭದಲ್ಲೂ ಕೂಡ ನಾವು ಸೇವೆ ಮಾಡ್ಬೇಕೀವಿ ಅನ್ಬಿಟ್ಟು ಎಲ್ಲಾ ಒಂದು ಸೇವೆಗಳಲ್ಲೂ ಕೂಡ ಇಳಿಯೋದಕ್ಕಿಂತ ಒಂದೇ ಒಂದು ಸೇವೆ ನಮ್ಗೇನ್ ಬರುತ್ತೋ ಆ ಒಂದು ಸೇವೆನ ಪರ್ಫೆಕ್ಟ್ ಆಗಿ ಮಾಡೋಂತ ಒಂದು ಕರ್ತವ್ಯನ, ಒಂದು ಗುಣಗಳನ್ನ ನಾವ್ ಹಿಡ್ಕೋಬೇಕು ಅಂತಂದ್ರೆ ಒಂದು ಮಾಹಿತಿನ ನಮ್ಗೆ ಹಂಚ್ತಾ ಇದ್ದಾರೆ ಪ್ರಿಯರೇ. ನೆಕ್ಸ್ಟ್ 25ನೇ ವಚನದಿಂದ 34ನೇ ವಚನವರೆಗೂ ನಾವು ಓದಿ ಅರ್ಥ ಮಾಡ್ಕೊಳ್ಳೋಣ. ಕಂಟಿನ್ಯೂ ಮಾಡಿ ಸಿಸ್ಟರ್. ಮತ್ತಾಯ 6ನೇ ಅಧ್ಯಾಯ 25ರಿಂದ 34.
ಈ ಕಾರಣದಿಂದ 24ರಿಂದ ಓದ್ಬೇಕಲ್ಲ. ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧಾನ್ಯವನ್ನು ಕೂಡ ಸೇವಿಸಲಾರಿರಿ. ಈ ಕಾರಣದಿಂದ ನಿಮ್ಮ ಪ್ರಾಣ ಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾಗಿದೆ ಅಲ್ಲವೇ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ, ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ? ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದಾದೀತು? ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದೇಕೆ? ಅಡವಿಯ ಹೂಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ, ಆದಾಗ್ಯೂ ಅವುಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೂ ಸಹ ಅವನನ್ನು ತನ್ನ ಸಕಲ ವೈಭವದಿಂದಿರುವಾಗಲೂ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ಜಾಸ್ತಿ ಇರುವುದು 34ನೇ ವಚನದವರೆಗೂ ಓದಿ ಸಿಸ್ಟರ್, ಲಾಸ್ಟ್ ವರ್ಗೂ ಓದಿ. ಅದಕ್ಕೊಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೂ ಸಹ ಅವನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ಎಲೆಯ ಅಲ್ಪ ವಿಶ್ವಾಸಿಗಳೇ, ಈ ಹೊತ್ತು ಇದ್ದು ನಾಳೆ ಹೊಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವನಲ್ಲವೇ? ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ ಅಷ್ಟೇ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಅವುಗಳ ಕೂಡ ಇವೆಲ್ಲವೂ ನಿಮಗೆ ದೊರಕುವವು. ಆದ್ದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ, ನಾಳಿನ ದಿನವು ತನ್ನದೇನು ತಾನೆ ಚಿಂತಿಸಿಕೊಳ್ಳದು. ಆ ಹೊತ್ತಿನ ಕಾಟವು ಅವತ್ತಿಗೆ ಸಾಕು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಈ ಒಂದು ವಚನಗಳನ್ನ ಓದಿರೋ ಪ್ರಕಾರ ನಾವು ಕಳೆದ ವಾರ ಮತ್ತೆ ಈ ಒಂದು ದಿನದಲ್ಲಿ 5ನೇ ಅಧ್ಯಾಯ 6ನೇ ಅಧ್ಯಾಯದಲ್ಲೂ ನೋಡಿರುವಂತ ಹಲವಾರು ದೇವರ ಒಂದು ಒಡಂಬಡಿಕೆಗಳನ್ನ ನಾವು ನೋಡಿದ್ವಿ. ಅದರಲ್ಲಿ ಈ ಒಂದು ಲಾಸ್ಟ್ 25ನೇ ವಚನದಿಂದ ನಮ್ಗೆ ಏನ್ ಮಾಹಿತಿ ತಿಳಿಸ್ತಾ ಇದ್ದಾರೆ ಅಂತಂದ್ರೆ, ಹಲವಾರು ರೀತಿಯ ಒಂದು ಧೈರ್ಯಗಳನ್ನ, ಹಲವಾರು ರೀತಿಯ ಒಂದು ನಮ್ಮಲ್ಲಿ ಇರುವಂತ ಒಂದು ಕೊರತೆಗಳನ್ನ ನೀಗಿಸುವಂತ ಒಂದು ಮಾತಾಗಿರುತ್ತೆ ಪ್ರಿಯರೇ. ಇದನ್ನು ಕೂಡ ನಾವು ಕಮೆಂಟ್ರಿ ಬುಕ್ ನಲ್ಲಿ ನಾವು ಸ್ಟಡಿ ಮಾಡ್ಬೇಕಾದ್ರು ಇದರಲ್ಲಿ ನಮ್ಗೆ ಮಾಹಿತಿ ಏನು ಡೀಪ್ ಆಗಿ ಹೇಳ್ತಾ ಇದಾರೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಇಲ್ಲಿ ನಾವು ಚಿಂತೆ ಮಾಡೋದೇ ಆಗ್ಲಿ, ಯಾವುದೇ ಒಂದು ರೀತಿಯ ಒಂದು ವಿಚಾರಗಳಿಗೆ ಆಗ್ಲಿ ನಾವು ಆಲೋಚನೆ ಮಾಡೋದೇ ಆಗ್ಲಿ, ನಮ್ಮಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಆಯಸ್ಸು ಯಾವುದೇ ಕಾರಣಕ್ಕೆ ಹೆಚ್ಚ ಆಗೋದಿಲ್ಲ, ಕಮ್ಮಿನೂ ಆಗೋದಿಲ್ವಂತೆ. ಸೊ ದೇವರು ನೇಮಕ ಮಾಡಿರೋ ರೀತಿಯಲ್ಲೇ ನಮ್ಮ ಒಂದು ಜೀವಿತ ಇರುತ್ತೆ. ಅದೇ ರೀತಿಯಾಗಿ ದಿನನಿತ್ಯ ಬಳಸುವಂತ ಎಲ್ಲಾ ಒಂದು ಅಗತ್ಯತೆಗಳಿಗೆ ಆಗ್ಲಿ, ಅಂದ್ರೆ ಊಟಕ್ಕೆ ಆಗ್ಲಿ, ಬಟ್ಟೆಗೆ ಆಗ್ಲಿ ನಾವು ತವಕ ಪಡೋದು ವೇಸ್ಟ್ ಆಫ್ ಥಿಂಗ್ಸ್ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಅಂದ್ರೆ ಏನು, ನಾವು ಬಟ್ಟೆನೇ ಆಗ್ಲಿ, ಊಟಕ್ಕೆ ಆಗ್ಲಿ ಏನು ಥಿಂಕ್ ಮಾಡಬಾರ್ದ, ನಾಳೆ ಅಡಿಗೆ ಬಗ್ಗೆ ಇವತ್ ರಾತ್ರಿ ಥಿಂಕ್ ಮಾಡಬಾರ್ದ, ಅದಲ್ಲ ಆತ್ಮೀಯರೇ. ಅಂದ್ರೆ ನಮ್ಗೆ ಹೊಟ್ಟೆ ತುಂಬಿದ್ರು ಕೂಡ ಇನ್ನು ತಿನ್ನಕ್ ಆಗದಿರೋ ರೀತಿಯಲ್ಲಿ ನಮ್ಮ ಹತ್ರ ಹೆಚ್ಚಾದ ಬಟ್ಟೆ ಇದ್ರೂ ಕೂಡ ಇನ್ನು ಉಟ್ಕೊಳಕ್ ಆಗದಿರೋ ರೀತಿಯ ಒಂದು ಕರ್ತವ್ಯಗಳನ್ನ ನಾವು ಮಾಡ್ತೀವಿಲ್ಲ, ಅದು ಸತ್ಯವೇದ ಏನ್ ಹೇಳ್ತದೆ ಅಂದ್ರೆ ಬೇಡ, ಅದೇ ರೀತಿ ಮಾಡೋದು ಸರಿಯಾದಂತ ರೀತಿ ಅಲ್ಲ ಅನ್ಬಿಟ್ಟು ಪ್ರಿಯರೇ. ಅಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಆಹಾರನ ಹೆಚ್ಚಾಗಿ ಮತ್ತೊಬ್ರಿಗೆ ಕೊಡದೇ ಇರೋ ರೀತಿ ಮಾಡುವಂತ ಒಂದು ಸನ್ನಿವೇಶ ಬರುತ್ತಲ್ಲ, ಇದು ಇಂತ ರೀತಿಯ ಒಂದು ಎಕ್ಸಾಂಪಲ್ ಏನಂತ ನಾವು ನೋಡ್ಬೇಕಾದ್ರೆ, ಇಂತ ರೀತಿಯ ಒಂದು ಗುಣಗಳನ್ನ ನಮ್ಮಲ್ಲಿ ಹಿಡ್ಕೊಂಡಿರ್ಬಾರ್ದಂತೆ. ಅಂದ್ರೆ ಲೋಕದಲ್ಲಿ ಇರುವಂತ ರೀತಿಯ ಒಂದು ಆಹಾರ ಕೊರತೆ ಮಾಡ್ಕೊಳ್ಳೋ ತರ
ಮತ್ತೆ ಒಂದು ದೇಹದ ಒಂದು ಉಡುಪಿನಗಾಗಿ ಅಂದ್ರೆ ಒಂದು ಜೀವನಕ್ಕೆ ಮತ್ತೆ ದೇಹಕ್ಕೆ ಆಗ್ಲಿ ನಾವು ಅಷ್ಟೊಂದು ಪ್ರಾಮುಖ್ಯತೆ ಕೊಡೋದಕ್ಕಿಂತ ಆತ್ಮಿಕವಾದಂತ ಒಂದು ಗುಣಗಳು, ಆತ್ಮಿಕವಾದಂತ ಒಂದು ದೇವರ ಒಂದು ರಾಜ್ಯದ ಕುರಿತಾದಂತ ಒಂದು ಗುಣಗಳನ್ನ ಹೊಂದ್ಕೊಳ್ಳೋದಕ್ಕೆ ಪ್ರಯಾಸ ಪಡ್ಬೇಕು ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಡೈಲಿ ಲೈಫ್ ನ ನಡೆಯುವಂತ ಒಂದು ಅಗತ್ಯತೆಗಳಿಗೆ ದೇವರು ಖಂಡಿತವಾಗ್ಲೂ ನಮ್ಗೆ ಪೂರೈಸ್ತಾರಂತೆ. ಅಂದ್ರೆ ಮುಂದೆ ಬರುವಂತ ಯುಗದಲ್ಲಿ ನಡೆಯುವಂತ ಒಂದು ಹಲವಾರು ಘರ್ಷಣೆಗಳೆಲ್ಲ ಇರುತ್ತಲ್ಲ, ಎಕ್ಸಾಂಪಲ್ ಅರ್ಮಗೆಡನ್ ಯುದ್ಧಗಳು. ಸೊ ನಾವ್ ಆಲ್ರೆಡಿ ಅರ್ಮಗೆಡನ್ ಯುದ್ಧದಲ್ಲಿ ಇದೀವ ಅಂತಂದ್ರೆ ಆಲ್ರೆಡಿ ನಾವ್ ಇದೀವಿ ಪ್ರಿಯರೇ. ಸೊ ಈ ಒಂದು ಅರ್ಮಗೆಡನ್ ಯುದ್ಧದಲ್ಲಿ ನಡೆಯುವಂತ ಒಂದು ಹಲವಾರು ಘಟನೆಗಳು, ಹಲವಾರು ಕಷ್ಟ ಸಂಕಟದ ದಿನಗಳಲ್ಲಿ ನಾವು ಜೀವಿಸ್ಬೇಕಾದ್ರೆ ಯಾವ ರೀತಿ ನಾವು ಸತ್ಯವಾಗಿ ಜೀವಿಸಿ ಸತ್ಯದಲ್ಲಿ ನಾವು ನಡಿಬೇಕು ಅನ್ನೋದನ್ನೇ ನಮ್ಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಪ್ರಿಯರೇ. ಸೊ ಆ ಒಂದು ಸನ್ನಿವೇಶ ಬಂದಾಗ ನಾವು ನಾವು ದೇವರು ನಮ್ ಸಂಗಡ ಇದ್ದಾರೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇಟ್ಕೊಂಡ್ರೇನೆ ಈ ಒಂದು ಶೋಧನೆಗಳನ್ನ ಜಯಿಸೋದಕ್ಕೆ ಸಾಧ್ಯವಾಗುತ್ತೆ ಅಂದ್ಬಿಟ್ಟು ನಮ್ಗಿಲ್ಲಿ ಸತ್ಯವೇದನೆ ತಿಳಿಸ್ತಾ ಇದೆ. ನೆಕ್ಸ್ಟ್ ನಮ್ಗೆ ಬರುವಂತ ಒಂದು ಮಾಹಿತಿನ ಅಂತ ನಾವು ನೋಡ್ಬೇಕಾದ್ರೆ ಈ ಒಂದು ಮತ್ತಾಯುದಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟ್ ಮತ್ತಾಯು 7ನೇ ಅಧ್ಯಾಯದಿಂದ ನಾವು ನೋಡ್ಕೊಂಡು ಹೋಗೋಣ. ನೆಕ್ಸ್ಟ್ ಇನ್ನೊಂದು ಹಲವಾರು ಒಂದು ಘಟನೆಗಳ ಬಗ್ಗೆ ನಮ್ಗೆ ಇಲ್ಲಿ ಇನ್ನೂ ಹಲವಾರು ವಿಚಾರಗಳನ್ನ ಹೇಳ್ತಾರೆ. ಒಂದು ನಿಮಿಷ. ಮತ್ತಾಯ 7ನೇ ಅಧ್ಯಾಯ ದಲ್ಲಿ ನಮ್ಗೆ 1, 2, 3 ಅಂಶಗಳನ್ನ ನಮ್ಗೆ ತಿಳಿಸ್ತಾರೆ. ಸೊ ಇದನ್ನ 3 ಅಂಶಗಳನ್ನು ಕೂಡ ನಾವು ಯಾವ ರೀತಿ ನಾವು ಅರ್ಥ ಮಾಡ್ಕೊಳ್ಳೋಣ, 1 by 1 ಆಗಿ ಓದಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಮತ್ತಾಯ 7ನೇ ಅಧ್ಯಾಯ 1ರಿಂದ 6ನೇ ವಚನದವರೆಗೂ ಓದಿ ಅರ್ಥ ಮಾಡ್ಕೊಳ್ಳೋಣ. ಓದಿ. ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ಆಗುವುದಿಲ್ಲ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು. ನೀನು ನಿನ್ನ ಕಣ್ಣಿನಲ್ಲಿ ಇರುವ ತೊಲೆಯನ್ನು ಯೋಚಿಸದೆ ನಿನ್ನ ಸೋದರನ ಕಣ್ಣಿನಲ್ಲಿ ಇರುವ ರವೆಯನ್ನು ಯೋಚಿಸುವುದೇಕೆ? ನೀನು ನಿನ್ನ ಸೋದರನಿಗೆ ನಿನ್ನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುತ್ತೇನೆ ಬಾ ಎಂದು ಹೇಳುವುದು ಹೇಗೆ? ನಿನ್ನ ಕಣ್ಣಿನಲ್ಲೇ ತೊಲೆಯದೆಯಲ್ಲ ಕಪಟಿಯೇ? ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ತೆಗೆದು ಹಾಕಿಕೋ, ಆಮೇಲೆ ನಿನ್ನ ಸೋದರನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುವುದಕ್ಕೆ ಚೆನ್ನಾಗಿ ಕಾಣಿಸುವುದು. ದೇವರ ವಸ್ತುವನ್ನು ನಾಯಿಗಳಿಗೆ ಹಾಕಬೇಡಿರಿ, ನಿಮ್ಮ ಮುತ್ತುಗಳನ್ನು ಹಂದಿಗಳ ಮುಂದೆ ಚೆಲ್ಲಬೇಡಿರಿ. ಚೆಲ್ಲಿದ್ದರೆ ತಮ್ಮ ಕಾಲಿನಿಂದ ಅವುಗಳನ್ನು ತುಳಿದು ಹಿಂತಿರುಗಿ ಬಂದು ನಿಮ್ಮನ್ನು ಸೀಳಿಬಿಟ್ಟಾವು. ಸಾಕ ಬ್ರದರ್? ಸಾಕು ಸಿಸ್ಟರ್. ನೋಡಿ ಪ್ರಿಯರೇ, ಮೊದಲನೇದಾಗಿ ಒಂದು ಪಾಯಿಂಟ್ ನಮ್ಗೆ ಇಲ್ಲಿ ಹೇಳ್ತಾ ಇದ್ರೆ, ಸೊ ಇದು ಕೂಡ ಒಂದು ಆಜ್ಞೆಗಳೇನೆ ಆಗಿರತ್ತೆ. ತೀರ್ಪು ಮಾಡೋದು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ತೀರ್ಪು ಮಾಡುವಂತ ಒಂದು ಗುಣಗಳನ್ನ ನಮ್ಮಲ್ಲಿ ಇಟ್ಕೊಳ್ಳಕ್ಕೆ ಹೋಗ್ಬಾರ್ದು. ಏನಕ್ಕೆ ಅಂತಂದ್ರೆ, ಸರಿಯಾದಂತ ತೀರ್ಪು ಮಾಡದೆ ಯಾರು ಅಂತಂದ್ರೆ ತಂದೆ ದೇವರು ಮತ್ತೆ ಯೇಸು ಕ್ರಿಸ್ತರು. ಅದು ಹೊರತುಪಡಿಸಿ ನಾವ್ ಯಾರು ಕೂಡ ಒಂದು ಒಳ್ಳೆ ತೀರ್ಪನ್ನ ಮಾಡದೇ ಆಗ್ಲಿ ನಮ್ಮಲ್ಲಿ ಆ ಒಂದು ಗುಣಗಳು ಇರೋದಿಲ್ಲ ಅನ್ಬಿಟ್ಟು ನಾವು ನೋಡ್ತೀವಿ. ಇದಾದ್ಮೇಲೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಗೆ ಇಲ್ಲಿ ಸಹೋದರರು ಒಂದು ವಿಭಿನ್ನವಾದಂತ ರೀತಿಯ ಒಂದು ಮಾಹಿತಿಗಳನ್ನ ಯೇಸು ಕ್ರಿಸ್ತರು ನಮ್ಗೆ ಹಂಚ್ತಾ ಇದ್ದಾರೆ. ಇದನ್ನ ನಮ್ಮ ಹಿರಿಯ ಸಹೋದರಾದಂತ ರಸಲ್ ಬ್ರದರ್ ಅವರು ಇಲ್ಲೊಂದು ಮಾಹಿತಿನ ನಮ್ಗೆ ಹಂಚ್ತಾ ಇದ್ದಾರೆ. ನೋಡಿ, ಮೊದಲದಾಗಿ ಪ್ರಿಯ ಸಹೋದರ ಮತ್ತು ಸಹೋದರರೇ, ಸಹೋದರಗಳಲ್ಲಿ ಒಂದು ಕುಂದು ಕೊರತೆಗಳನ್ನ ನಾವು ಕಂಡಾಗ ಮತ್ತೊಬ್ಬ ಸಹೋದರನ್ನು ಅವನ ಒಂದು ಕುಂದು ಕೊರತೆಗಳನ್ನ ಹೇಳೋ ಬದಲಾಗಿ ಅವನಲ್ಲೇ ಇದ್ದಂತ ಒಂದು ಕುಂದು ಕೊರತೆಗಳನ್ನ ಸರಿಪಡಿಸ್ಕೊಂಡು ಇರೋದು ಒಳ್ಳೇದು ಅಂದ್ಬಿಟ್ಟು ಅಂತ ಇದಾರೆ. ಅಂದ್ರೆ ಜಸ್ಟ್ ಎಕ್ಸಾಂಪಲ್ ಫಾರ್ ತೀರ್ಪು. ಸೇಮ್ ಆಸ್ ಇಟ್ ಈಸ್ ನಾವು ನೋಡ್ಬೇಕಾದ್ರೆ ಮೇಲ್ಪಟ್ಟ ವಚನದಲ್ಲೂ ಕೂಡ ತೀರ್ಪು ಬಗ್ಗೆನೇ ನಮ್ಗೆ ಇಲ್ಲಿ ಮಾಹಿತಿ ಹೇಳ್ತಾ ಇರೋದು. ಸೊ ನಾವು ಪರ್ಫೆಕ್ಟ್ ಆಗಿ ಇಲ್ದೆ ಹೋದ್ರು ಕೂಡ ಇನ್ನೊಬ್ಬ ಸಹೋದರ ನೀನ್ ಪರ್ಫೆಕ್ಟ್ ಇಲ್ಲ ಅಂತ ಅನ್ಬಿಟ್ಟು ನಾವು ಈ ಪೋಹ ಮಾಡುವಂತ ಒಂದು ಮಾತುಗಳನ್ನ ನಾವು ಮಾಡೋದಕ್ಕೆ ಹೋಗ್ಬಾರ್ದು ಅಂದ್ಬಿಟ್ಟು ಇಲ್ಲಿ ತಿಳಿಸ್ತಾ ಇದಾರೆ ಪ್ರಿಯರು. ಇಂತ ಒಂದು ಸನ್ನಿವೇಶ ನಮ್ಮಲ್ಲಿ ಬರುತ್ತಾ ಅಂತಂದ್ರೆ ಖಂಡಿತವಾಗ್ಲೂ ಬರೋದಕ್ಕೆ ಸಾಧ್ಯ ಇರುತ್ತೆ. ಈ ಒಂದು ಸನ್ನಿವೇಶದಲ್ಲಿ ನಾವು ಆದಷ್ಟು ಜಾಗರೂಕತೆಯಿಂದ ಇಟ್ಕೊಂಡು ನಿಯಮ ನಿಷ್ಠೆಗಳನ್ನ
ಪೂರೈಸೋದಕ್ಕೆ ಹೋಗ್ಬೇಕಾಗಿರತ್ತೆ ಪ್ರಿಯರೇ. ಇನ್ನೊಂದು ನಮ್ಗೆ ಇಲ್ಲಿ ಮಾಹಿತಿ ಇನ್ನೊಂದು ಹೇಳ್ತಾ ಇದಾರೆ ಅಂತಂದ್ರೆ, ದೇವರ ವಸ್ತುಗಳನ್ನ ನಾಯಿಗಳಿಗೆ ಹಾಕ್ಬೇಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಏನಿದು ದೇವರ ವಸ್ತುಗಳು? ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ಗೆ ಗೊತ್ತಿರೋ ಪ್ರಕಾರ ದೇವ್ರ ವಸ್ತು ಅಂತಂದ್ರೆ ಏನು ಅಂತಂದ್ರೆ, ಸೊ ಪ್ರಿಯರೇ, ಸತ್ಯ. ಈ ಒಂದು ಸತ್ಯನ ನಾವು ನಾಯಿಗಳು ಅಂತಂದ್ರೆ ಯಾರು? ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ಗೆಲ್ಲ ಗೊತ್ತು ಅನ್ಯ ಜನರ ನಾಯಿಗಳು ಅಂದ್ರೆ ಇಲ್ಲ ರೀ. ಈ ಒಂದು ನಾಯಿಗಳು ಅಂತ ನಾವು ನೋಡ್ಬೇಕಾದ್ರೆ ಇದರಲ್ಲಿ ಮೂಲ ಬೈಬಲ್ ನಲ್ಲಿ ನಮ್ಗೆ ಈ ಒಂದು ಮಾಹಿತಿನೇ ನಮ್ಮಲ್ಲಿಲ್ಲ. ಅಂದ್ರೆ ಇಲ್ಲಿ ಏನ್ ಬರ್ಬೇಕಾಗಿತ್ತು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ದೇವರ ವಸ್ತುಗಳನ್ನ ಅಂದ್ರೆ ದೇವರ ಒಂದು ವಿಶೇಷವಾದಂತ ಗುಣಲಕ್ಷಣಗಳನ್ನ ದೇವರನ್ನ ಅರಿದಿರುವಂತ ಮಕ್ಕಳುಗಳಲ್ಲಿ ಹಾಕಕ್ ಹೋಗ್ಬಾರ್ದು. ಅಂದ್ರೆ ಏನು? ದೇವರೇ ಸರಿ ಇಲ್ಲ ಅಂತ ಅಂದ್ಬಿಟ್ಟು ವಾಗ್ದಾನ ಮಾಡ್ತಾರಲ್ಲ, ಅಂತ ಮಕ್ಳ ಹತ್ರ ನಾವು ಹೇಳೋದಕ್ ಹೋಗ್ಬಾರ್ದು ಅಂದ್ಬಿಟ್ಟು ಈ ಒಂದು ಮಾಹಿತಿ ರೀ. ಅದಾದ್ಮೇಲೆ ಇಂತ ಅಮೂಲ್ಯವಾದಂತ ಒಂದು ವಿಚಾರಗಳನ್ನ ನಾವು ಹಂದಿಗಳ ಮಧ್ಯದಲ್ಲೂ ಕೂಡ ಹಾಕೋದಂತೆ. ಅದು ಗೊತ್ತಾಗಲ್ಲ, ತುಳಿದ್ಬಿಡ್ತವೆ. ಅದರ ಗುಣಗಳೇ ಅದು ಅಂತಂದ್ರೆ ಏನು? ಪ್ರಿಯ ಸಹೋದರ ಮತ್ತು ಸಹೋದರರೇ, ಹಲವಾರು ವಿಚಾರಗಳಲ್ಲಿ ಸತ್ಯ ತಿಳಿದ್ರು ಕೂಡ ಈ ಒಂದು ಸತ್ಯಕ್ಕೆ ಅನುಸರಿಸದೆ ನಡೆಯುವಂತ ಒಂದು ಹಲವಾರು ಕ್ರೈಸ್ತರುಗಳು ಈ ಒಂದು ಲೋಕದಲ್ಲಿ ಇದ್ದಾರೆ. ಇಂತ ಒಂದು ಕ್ರೈಸ್ತರುಗಳ ಒಂದು ಗುಣಲಕ್ಷಣಗಳೇ ಈ ರೀತಿ ಇರೋದ್ರಿಂದ ಇವರು ತಮ್ಮ ಒಂದು ಗುಣಗಳನ್ನ ಸರಿಯಾದಂತ ರೀತಿಯಲ್ಲಿ ತಿದ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಇಂತ ವ್ಯಕ್ತಿಗಳನ್ನ ನಾವು ಅವರ ಮಧ್ಯದಲ್ಲಿ ಸತ್ಯನ ತೀರಿಸೋದ್ರಿಂದ ಅವ್ರು ಯಾವುದೇ ರೀತಿಯ ಒಂದು ಬದಲಾವಣೆ ಅವರ ಒಂದು ಜೀವಿತದಲ್ಲಿ ಆಗೋದಿಲ್ಲ ಅಂದ್ಬಿಟ್ಟು ನಮ್ಗೆ ಇಲ್ಲಿ ಮಾಹಿತಿನ ಹೇಳ್ತಾ ಇದ್ದಾರೆ ಪ್ರಿಯ. ಇಂತ ಒಂದು ವಿಚಾರದಲ್ಲೂ ಕೂಡ ನಾವು ಹುಷಾರಾಗಿರ್ಬೇಕು. ನೆಕ್ಸ್ಟ್ ಇನ್ನೊಂದು ಅಂಶಗಳನ್ನ ನಾವು ನೋಡೋಣ. ಮತ್ತಾಯ 7ನೇ ಅಧ್ಯಾಯ 7ನೇ ವಚನದಿಂದ 20ನೇ ವಚನವರೆಗೂ ನಾವು ಅರ್ಥ ಮಾಡ್ಕೊಳ್ಳೋಣ. ಬೇಡಿಕೊಳ್ಳಿರಿ ಬೇಡಿಕೊಳ್ಳಿರಿ ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು. ಹುಡುಕಿರಿ, ನಿಮಗೆ ಸಿಕ್ಕುವುದು. ತಟ್ಟಿರಿ, ನಿಮಗೆ ತೆರೆಯುವುದು. ಏಕೆಂದ್ರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ನಿಮ್ಮಲ್ಲಿ ಯಾವನಾದ್ರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲು ಕೊಡುವನೇ? ಮೀನು ಕೇಳಿದರೆ ಹಾವನ್ನು ಕೊಡುವನೇ? ಹಾಗಾದ್ರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ? ಬ್ರದರ್ ಸಾಕ್ರೆ? ಸಿಸ್ಟರ್ 20ನೇ ವಚನವರೆಗೂ ಓದಿ. ಹ್ಞೂನ್ರಿ. ಅಂತೂ ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿರಿ. ಇದೇ ಧರ್ಮಶಾಸ್ತ್ರದ ಮತ್ತು ಪ್ರವಾದಿಗಳ ತಾತ್ಪರ್ಯ. ಇಕ್ಕಟ್ಟಾದ ಬಾಗಿಲಿಂದ ಒಳಕ್ಕೆ ಹೋಗಿರಿ. ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹು ಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯೋರು ಸ್ವಲ್ಪ ಜನ. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರ್ರಿ. ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ, ಆದರೆ ಒಳಗೆ ನೋಡಿದರೆ ಅವರು ಹಿಡುಕೊಂಡು ಹೋಗುವ ತೋಳಗಳೇ. ಅವರ ಫಲಗಳಿಂದ ಅವರನ್ನು ತಿಳ್ಕೊಳ್ಳುವಿರಿ. ಮುಳ್ಳು ಗಿಡಗಳಲ್ಲಿ ದ್ರಾಕ್ಷಿ ಹಣ್ಣುಗಳನ್ನು ಮತ್ತು ಗುಣಿಕೆ ಗಿಡಗಳಲ್ಲಿ ಅಂಜೂರದ ಹಣ್ಣುಗಳನ್ನು ಕೊಯ್ಯುವುದುಂಟೆ? ಹಾಗೆಯೇ ಒಳ್ಳೆ ಮರಗಳೆಲ್ಲ ಒಳ್ಳೆ ಫಲವನ್ನು ಕೊಡುವವು, ಹುಳುಕು ಮರವು ಕೆಟ್ಟ ಫಲವನ್ನು ಕೊಡುವುದು. ಒಳ್ಳೆ ಮರವು ಕೆಟ್ಟ ಫಲವನ್ನು ಕೊಡಲಾರದು, ಹುಳುಕು ಮರವು ಒಳ್ಳೆ ಫಲವನ್ನು ಕೊಡಲಾರದು. ಒಳ್ಳೆ ಫಲವನ್ನು ಕೊಡದ ಎಲ್ಲಾ ಮರಗಳನ್ನು ಕಡಿದು ಬೆಂಕಿಯಲ್ಲಿ ಹಾಕುತ್ತಾರೆ. ಹೀಗಿರಲಾಗಿ ಅವರ ಫಲಗಳಿಂದ ಅವರನ್ನು ತಿಳುಕೊಳ್ಳುವಿರಿ. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಲ್ಲೂ ಕೂಡ ನಮ್ಗೆ ಹಲವಾರು ವಿಚಾರಗಳನ್ನ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಮೊದಲನೇದಾಗಿ ಬೇಡ್ಕೊಳ್ಳೋದು, ಹುಡುಕೋದು, ತಟ್ಟೋದು ಅಂದ್ರೆ ಇದೇನ್ ಇದರ ಅರ್ಥ ಅಂತ ನಾವು ನೋಡ್ಬೇಕಾದ್ರೆ ನಮ್ಗೆ ಸತ್ಯ, ಟ್ರೂತ್ ಬಗ್ಗೆ ಈ ಒಂದು ಸತ್ಯನ ನಾವು ತಿಳಿದಿರುವಂತ ಒಂದು ವಿಚಾರದಲ್ಲಿ ನಾವಿದ್ದಾಗ ನಮ್ಗೆ ಯೇಸು ಕ್ರಿಸ್ತ ಸತ್ಯನ ಕೊಟ್ಟಿದ್ದಾರೆ, ಅದನ್ನ ತಿಳಿಸಿದ್ದಾರೆ. ಅದನ್ನ ಹೊಂದ್ಕೊಂಡಿರುವಂತ ನಾವೆಲ್ಲರೂ ಕೂಡ ಆ ಒಂದು ಮಾರ್ಗದಲ್ಲಿ ನಡಿಬೇಕಂತೆ. ಅದೇನ್ ಮಾರ್ಗ? ಅದೇ ಇಕ್ಕಟ್ಟಾದ ಮಾರ್ಗ ಪ್ರಿಯರೇ. ಈ ಒಂದು ಇಕ್ಕಟ್ಟಾದ ಮಾರ್ಗದಲ್ಲಿ ನಾವು ನಡೆದು ಸತ್ಯಕ್ಕೆ ಬರ್ಬೇಕಾದ್ರೆ ಈ ಒಂದು ವಿಶಾಲವಾದಂತ ಮಾರ್ಗನ ನಾವು ತೊರಿಬೇಕು. ತೊರಿಯಕ್ ಸಾಧ್ಯನಾ ಅಂತಂದ್ರೆ ಖಂಡಿತವಾಗ್ಲೂ ಸಾಧ್ಯ.
ಸೊ ನಾವ್ ಆಲ್ರೆಡಿ ನಾವ್ ಈ ಒಂದು ವಿಶಾಲವಾದಂತ ಮಾರ್ಗದಿಂದ ಇಕ್ಕಟ್ಟಾದ ಮಾರ್ಗಕ್ಕೆ ಹೋಗ್ಬೇಕು ಅಂತ ಆ ಒಂದ್ ಮನಸ್ಥಿತಿ ಇರೋದ್ರಿಂದಲೇ ಈ ಒಂದು ಸತ್ಯನ ನಮಗ್ ಕೊಟ್ಟಿರೋದು. ಹಾಗಿದ್ದಿದ್ರಿಂದ ರೀ ಪ್ರಿಯರೇ, ನಾವೆಲ್ಲರೂ ಕೂಡ ಈ ಒಂದು ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆದು ಸತ್ಯನ ಅನುಸರಿಸಿ ಹೋಗೋದಕ್ಕೆ ಪ್ರಯಾಸ ಪಡುವಂತರಾಗಿರೋಣ. ಸೊ ಈ ಒಂದು ಒಳ್ಳೆ ದ್ರಾಕ್ಷ ಮರ ಆಗ್ಲಿ, ಅಂಜೂರ ಮರನೇ ಆಗ್ಲಿ, ದೇವ್ರು ಕಾದು ಕಾಪಾಡಿ ನಡೆಸ್ತಾರಂತೆ, ಪೋಷಿಸ್ತಾರಂತೆ. ಅದೇ ತರ ನಮ್ಮಲ್ಲಿ ಒಳ್ಳೆ ಗುಣಗಳು, ಒಳ್ಳೆ ಅಭಿಪ್ರಾಯಗಳು ನಮ್ಮಲ್ಲಿ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಹುಳುಕ್ ಆಗದೆ ಇರೋ ರೀತಿಯಲ್ಲಿ ಮರನ ಒಂದೊಳ್ಳೆ ರೀತಿಯಲ್ಲಿ ಪೋಷಿಸಿ ಬಲಪಡಿಸಿ ನಡೆಸೋದು ಯೇಸು ಕ್ರಿಸ್ತರ ಒಂದು ಕರ್ತವ್ಯ ಅನ್ಬಿಟ್ಟು ನಾವಿಲ್ಲಿ ನೋಡ್ತೀವಿ. ಇದು ತುಂಬಾ ಎಕ್ಸ್ಪ್ಲೈನ್ ಆಗಿ ನಾವು ನೋಡ್ಬೋದು. ಸೊ ನಾವು ಕಮೆಂಟ್ರಿ ನಾವು ಸ್ಟಡಿ ಮಾಡೋದ್ರಿಂದ ಇದ್ರಲ್ಲಿ ಏನ್ ಪ್ರಾಮುಖ್ಯತೆ ಇದೆ ಅದನ್ನ ಮಾತ್ರ ನಾವು ನಿಮ್ಮ ಹತ್ರ ಹಂಚೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಮೊದಲನೇದಾಗಿ ಈ ಒಂದು ವಾಕ್ಯಗಳೆಲ್ಲ ನಾವು ಅರ್ತಿದೀವಿ, ತಿಳ್ಕೊಂಡಿದೀವಿ. ಲೈಫ್ ಆಫ್ ಕ್ರೈಸ್ಟ್ ಅಲ್ಲೂ ಕೂಡ ಇದ್ರ ಬಗ್ಗೆನೇ ನಮ್ಗೆ ಹಲವಾರು ರೀತಿಯ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ. ಬಟ್ ಇದ್ರಲ್ಲಿ ಕೆಲವೊಂದು ವಿಚಾರಗಳನ್ನ ಮಾತ್ರ, ಡೀಪ್ ಮೀನಿಂಗ್ ನ ಮಾತ್ರ ನಾವು ಕಮೆಂಟ್ರಿ ಮುಖಾಂತರ ನಾವು ನೋಡ್ತಾ ಇದ್ವಿ. ನೆಕ್ಸ್ಟ್ ವಿಚಾರಗಳನ್ನ ನಾವು ನೋಡೋಣ. ನೆಕ್ಸ್ಟ್ ಬಂದು ಈ ಒಂದು ಪಾಸ್ಟರ್ಸ್ ಗಳ ಬಗ್ಗೆ, ಅಂದ್ರೆ ದೊಡ್ಡ ದೊಡ್ಡ ಸೇವೆ ಮಾಡ್ತೀನಿ ಅಂತ ಹೇಳ್ಕೊಂಡಿರುವಂತ ಸುಳ್ಳಾದಂತ ಬೋಧಕರ ಬಗ್ಗೆ ನಮ್ಗೆ ಮಾಹಿತಿನ ಕೊಡ್ತಾರೆ. ನೋಡಿ, 21ನೇ ವಚನದಿಂದ 29ನೇ ವಚನವರೆಗೆ ಓದೋಣ. ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೋ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೋ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೋ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು. ಧರ್ಮವನ್ನು ಮೀರಿ ನಡೆಯುವವರೇ, ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು. ಆದದ್ದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡು ಬುದ್ಧಿಯುಳ್ಳ ಮನುಷ್ಯನನ್ನು ಹೊಲವನ್ನು ಕಟ್ಟಿದ ಮೇಲೆ ಮಳೆ ಸುರಿಯುತ್ತಾ ಹಳ್ಳಗಳು ಬಂದವು. 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಆದಾಗ್ಯೂ ಅದರ ಅಸ್ತಿವಾರವು ಬಂಡೆಯ ಮೇಲಿಲ್ಲದ್ದರಿಂದ ಅದು ಬೀಳಲಿಲ್ಲ. ಆದರೆ ಈ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದೆ ಪ್ರತಿಯೊಬ್ಬನು ಉಸುಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡು ಬುದ್ಧಿಹೀನ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಹೊಡೆಯಿತು. ಆಗ ಅದು ಧಡಮ್ಮನೆ ಕೆಡವಿಕೊಂಡು ಬಿತ್ತು. ಯೇಸು ಈ ಮಾತುಗಳನ್ನು ಹೇಳಿ ಮುಗಿಸಿದ ಮೇಲೆ ಆ ಜನರು ಗುಂಪುಗಳು ಆತನ ಉಪದೇಶಕ್ಕೆ ಆಶ್ಚರ್ಯಪಟ್ಟು, ಯಾಕಂದರೆ ಆತನು ಅವರ ಶಾಸ್ತ್ರಿಗಳಂತೆ ಉಪದೇಶ ಮಾಡದೆ ಅಧಿಕಾರವಿದ್ದವನಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದನು. ಆತನು ಬೆಟ್ಟದಿಂದ ಇಳಿದು ಬರುವಾಗ ಜನರು ಗುಂಪು ಗುಂಪಾಗಿ ಆತನನ್ನು ಥ್ಯಾಂಕ್ ಯು ಸಿಸ್ಟರ್. ನಮಗೆ ಟಾಪಿಕ್ ನಾವು ನೋಡುವಂತರಾಗಿದೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿ ಒಂದು ವಿಶೇಷವಾದಂತಹ ರೀತಿಯಲ್ಲಿ ನಮ್ಗೆ ಮಾಹಿತಿನ ಹೇಳ್ತಾ ಇದ್ದಾರೆ. ಇದನ್ನ 2 ನಿಮಿಷದಲ್ಲೇ ನಾವು ಅರ್ಥ ಮಾಡ್ಕೊಬಿಡೋಣ. ಮೊದಲನೇದಾಗಿ ಈ ಒಂದು ಸೇವೆ ಮಾಡ್ತೀನಿ, ದೇವರ ಒಂದು ಹೆಸರಿನಲ್ಲಿ ನಾನು ಎಲ್ಲಾ ರೀತಿಯ ಒಂದು ಅದ್ಭುತ ಕಾರ್ಯಗಳನ್ನ ಮಾಡ್ತೀನಿ ಅಂತ ಮಾಡುವಂತ ಹಲವಾರು ವ್ಯಕ್ತಿಗಳ ಬಗ್ಗೆ ಮಾಹಿತಿನ ಇಲ್ಲಿ ಹಂಚ್ತಾ ಇದ್ದಾರೆ. ಸೊ ಅವರೆಲ್ಲ ಪರಲೋಕಕ್ಕೆ ಹೋಗ್ತಾರ ಅಂತಂದ್ರೆ ಖಂಡಿತವಾಗ್ಲೂ ಅವ್ರಿಗೆ ಯಾವುದೇ ವಿಧವಾದಂತ ಒಂದು ರೀತಿಯ ಅಧಿಕಾರಗಳನ್ನ ದೇವ್ರು ಕೊಟ್ಟಿಲ್ಲ. ಫಸ್ಟ್ ಆಫ್ ಆಲ್ ಅವರು ಮಾಡ್ತಿರೋದೇ ತಪ್ಪಾಗಿರೋದ್ರಿಂದ ಅವರಿಗೆ ಮತ್ತೊಂದು ಅವಕಾಶಗಳನ್ನ ಮತ್ತೆ ಅನೇಕ ವಿಧವಾದಂತ ಒಂದು ಟೆಸ್ಟ್ ಮತ್ತು ಒಂದು ಅವಮಾನಗಳಿಂದ ಅವರು ತಿದ್ಕೊಳ್ಳುವಂತ ಒಂದು ಸನ್ನಿವೇಶನ ಒದಗಿಸ್ತಾರೆ. ಇನ್ನೊಂದು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿ ನಮ್ಗೆ ಇಷ್ಟೆಲ್ಲ ಮಾಹಿತಿಗಳನ್ನೆಲ್ಲ ಕೊಟ್ಟು ಇಷ್ಟೆಲ್ಲ ವಿಚಾರಗಳನ್ನ ತಿಳಿಸಿರ್ಬೇಕಾದ್ರೆ ನಾವು ಯಾವ ರೀತಿ ನಮ್ಮ ಒಂದು ಮನೇನ, ಅಂದ್ರೆ ನಮ್ಮ ಒಂದು ನಂಬಿಕೆನ ಇರ್ಬೇಕು ಅಂದ್ರೆ ಕಲ್ಲಿನ ರೀತಿಯಲ್ಲಿ ಇರ್ಬೇಕಂತೆ. ನುಸುಬೆ ಆಗ್ಲಿ, ಹುಲ್ಲುನೇ ಆಗ್ಲಿ, ಒಂದು ಆಪೆ ಆಗ್ಲಿ, ಆ ರೀತಿಯಂತ ಒಂದು ಗುಣಲಕ್ಷಣಗಳಲ್ಲಿ ನಮ್ಮ ಒಂದು ನಂಬಿಕೆ ಇರಬಾರ್ದಂತ ಪ್ರಿಯರೇ. ಇಂಥ ಒಂದು ಗುಣಗಳನ್ನ ನಾವು ಇಟ್ಕೊಂಡ್ರೇನೆ ನಾವು ಯಾವುದೇ ಕಾರಣಕ್ಕೂ ಕೂಡ ಎಂತ ಒಂದು ಬಿರುಗಾಳಿನೇ ಆಗ್ಲಿ, ಅಲೆಗಳೇ ಬಂದ್ರು ಕೂಡ ನಮ್ಮ ನಂಬಿಕೆಯಿಂದ ನಾವು ಹೊರಗಡೆ ಬರ್ದೇ ಇರೋ ರೀತಿಯಲ್ಲಿ ನಮ್ಮನ್ನ ದೇವರು ಸುರಕ್ಷಿತವಾಗಿ ಕಾದು ನಡೆಸ್ತಾರೆ ಅನ್ಬಿಟ್ಟು ನಮ್ಗೆ ಇಲ್ಲಿ ಮಾಹಿತಿನ ಹಂಚ್ತಾ ಇದ್ದಾರೆ ಪ್ರಿಯರೇ. ಇನ್ನೊಂದು ಕೊನೆಯದಾಗಿ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಈ ಎಲ್ಲಾ ವಿಚಾರಗಳನ್ನ ಯೇಸು ಕ್ರಿಸ್ತರು
ಒಂದು ಪರ್ವತ ಪ್ರಸಂಗದಲ್ಲಿ ಮಾಡಿತ್ತಿರೋದು. ಇಷ್ಟೆಲ್ಲ ಹೇಳ್ಬೇಕಾದ್ರೆ ಇದನ್ನೆಲ್ಲಾನು ಕೂಡ ಯೇಸು ಕ್ರಿಸ್ತರು ಮಾಡಿ ಮಾಡಿ ಅಂತ ಅನ್ಬಿಟ್ಟು ಒತ್ತಾಯ ಪೂರ್ವಕವಾಗಿ ಮಾಡ್ಲಿಲ್ಲ. ಇದನ್ನೆಲ್ಲ ಅಧಿಕಾರ ಇರೋ ರೀತಿಯಲ್ಲಿ ಅಧಿಕಾರಿ ಯಾವ ರೀತಿ ಈ ಒಂದು ಅಧಿಕಾರಿ ನಡ್ಕೊಂತಾನೋ ಅದೇ ರೀತಿಯಲ್ಲಿ ಇವೆಲ್ಲ ಅಧಿಕಾರ ನನ್ನಿಂದನೇ ದೇವರು ನನಗ್ ಕೊಟ್ಟಿದ್ದಾರೆ, ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ ಅನ್ನೋ ರೀತಿಯಲ್ಲೇನೆ ಯೇಸು ಕ್ರಿಸ್ತರು ಹೇಳಿ ಎಲ್ರಿಗೂ ಸಮಜಾಯಿಸಿ ಮಾತನ್ನ ಹೇಳಿದ್ದಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ ಪ್ರಿಯರೇ. ಸೊ ಇಲ್ಲಿಗೆ ನಾವು ಇವತ್ತಿನ ಸ್ಟಡಿನ ನಾವು ಸ್ಟಾಪ್ ಮಾಡೋಣ. ಸೊ ನಾವು ಲಾಸ್ಟ್ ವೀಕಲ್ಲೂ ಕೂಡ ಈ ಒಂದು ವೀಕ್ನಲ್ಲೂ ಕೂಡ ನಾವು ನೋಡಿರ್ಬೇಕಾದ್ರೆ ದೇವರು ಕೊಟ್ಟಿರುವಂತ ಹಲವಾರು ಆಜ್ಞೆ ವಿಧಿ ನೇಮ ನಿಷ್ಠೆಗಳನ್ನೆಲ್ಲನೂ ಕೂಡ ನಾವು ಪಾಲನೆ ಮಾಡ್ಬೇಕು. ಅದನ್ನ ಮನಸ್ಥಿತಿಯಲ್ಲಿ ನಾವು ಇಟ್ಕೊಂಡು ನಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ನಮ್ಗಿಲ್ಲಿ ತಿಳಿಸ್ತಾ ಇದ್ದಾರೆ. ಇಂಥ ಒಂದು ಅವಕಾಶನ ಕೊಟ್ಟು ಎಲ್ಲಾ ರೀತಿಯಲ್ಲೂ ಕೂಡ ಸತ್ಯದಲ್ಲಿ ವಾಕ್ಯಗಳನ್ನ ಹೇಳ್ತಿರುವಂತ ಯೇಸು ಕ್ರಿಸ್ತರಿಗೂ ಮತ್ತೆ ತಂದೆ ದೇವ್ರಿಗೂ ವಂದಿಸ್ತಾ ನಾವೊಂದು ಪ್ರಾರ್ಥನಾ ಪೂರ್ವಕವಾಗಿ ಈ ಒಂದು ಕೂಟ ನಾವು ಅಂತ್ಯ ಮಾಡುವಂತರಾಗಿರೋಣ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಒಂದು ಕೂಟ ನಾವು ಅಂತ್ಯ ಮಾಡೋಣ. ಕೊನೆ ಪ್ರಾರ್ಥನೆನ ಸೋದರಾದಂತ ಮೋಹನ್ ರಾಜ್ ಬ್ರದರ್ ಇದ್ದೀರಾ? ಮೋಹನ್ ರಾಜ್ ಬ್ರದರ್, ಮೋಹನ್ ರಾಜ್ ಬ್ರದರ್ ಲೈನ್ ಅಲ್ಲಿ ಇದ್ದೀರಾ? ಓಕೆ, ಎಂಡಿಂಗ್ ಪ್ರೇಯರ್ ಬಸವರಾಜ್ ಬ್ರದರ್ ಎಂಡಿಂಗ್ ಪ್ರೇಯರ್ ಮಾಡ್ತೀರಾ? ಓಕೆ ಬ್ರದರ್, ಮಾಡೋಣ. ಕೇಳಿಸದ? ಕೇಳಿಸ್ತಾ ಇದೆ ಬ್ರದರ್, ಥ್ಯಾಂಕ್ ಯು. ಮೋಹನತನು ಉನ್ನತೋನ್ನತನಾದ ಪರಲೋಕದ ತಂದೆ, ಒಂದು ವೇಳೆಗಾಗಿ ಸರಸ್ವರ ಸ್ವಾಮಿ ತಂದೆ, ಅಲ್ಪವಾಗಿರುವ ಮಣ್ಣದು ಆದ ನಮ್ಮನ ಸ್ವಾಮಿ ಸಮಯದಲ್ಲಿ ಈ ರೀತಿ ಬೇಕಾದ ಜ್ಞಾನ ನಡೆಸಲಿಕ್ಕೆ ನೀವು ಹಂಬಲಿಸಿರುವ ಪ್ರೀತಿಗಾಗಿ ಕೃತಜ್ಞತೆ ಸಲ್ಲಿಸ್ತೇವೆ. ಇದುವರೆಗೂ ಕೊಟ್ಟು ನಡೆಸಿರುವಂತೆ ಮಹಾ ಘನವಾಕ್ಯಗಳಿಗಾಗಿ ನಿಮ್ಮ ಕೃತಜ್ಞತೆ ಸಲ್ಲಿಸ್ತೇವೆ. ನಮ್ಮನ್ನು ಸ್ವಾಮಿ ನಿನ್ನ ಒಬ್ಬನೇ ಮಗನು ರಕ್ಷಕನೂ ಆದ ಪ್ರಭುವಿನ ಸ್ವಾರ್ಥದಲ್ಲಿ ನಡೆಸುವಾಗ ನೀವು ಬೇಕಾಗಿರುವಂತ ಅಮೂಲ್ಯವಾದ ಜ್ಞಾನವನ್ನು ಕೊಟ್ಟು ನಡೆಸಿರುವ ಈ ಕೃಪೆಗಾಗಿ ಕೃತಜ್ಞತೆ ಸಲ್ಲಿಸ್ತೇವೆ. ವಾಕ್ಯಗಳನ್ನು ನೆನೆಸಿಕೊಂಡು ಸೋದರನ್ನು ನೀವು ವಿಶ್ವಾಸರಿ ಸ್ವಾಮಿ. ಅಷ್ಟು ಮಾತ್ರವಲ್ಲದೆ ದೇವರೇ, ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬ ಸೋದರನ್ನು ಕೂಡ ನಮ್ಮಲ್ಲಿರುವ ಬಲಗಳ ನಿಮಗೆ ಬೇಕಾದ ಬಲವನ್ನು ಕೊಟ್ಟು ನಡೆಸಿರೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹೌದು ಸ್ವಾಮಿ, ಇದುವರೆಗೂ ಬೇಡಿದರೆ ಎಲ್ಲ ವಿಷಯಗಳನ್ನು ನಮ್ಮ ರಕ್ಷಕ ನೋಡಿ ಆದ ಪ್ರಭು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ಸ್ವರ್ಗೀಯ ತಂದೆಯೇ. Amen. Thank you, brother. Thank you, brothers and sisters. Thank you, brother. ಎಲ್ಲ